ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತ. ಇಲ್ಲಿ ಪ್ರಮುಖವಾಗಿ 6ನೇ ಅಧ್ಯಾಯವನ್ನ ನೋಡ್ತೇವೆ ನಾವು. ಎಕನಾಮಿಕ್ಸ್ ಸರ್ವೆಯಲ್ಲಿ 6ನೇ ಅಧ್ಯಾಯ ಕೃಷಿ ಮತ್ತು ಆಹಾರ ನಿರ್ವಹಣೆ ಅಂತದ್ದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಹಲವು ಕ್ವಶನ್ಸ್ ಗಳು ಬರುವಂತಹ ಸಾಧ್ಯತೆಗಳು ಇದರಿಂದ ಕಾನ್ಸೆಪ್ಟ್ ಇಂದ ಹೆಚ್ಚಾಗುತ್ತೆ. ಈ ಹಿಂದೆ ನಾನು ನಗರಾಭಿವೃದ್ಧಿ ಮಾಡಿದ್ದೆ, ಅದರಲ್ಲಿ ಕೆಲವೊಂದು ಬಾರಿ ಈ KS ಲೆವೆಲ್ ಅಲ್ಲಿ ಬಹಳ ಕ್ವಶನ್ಸ್ ಗಳು ಬರುತ್ತೆ. ಗ್ರೂಪ್ ಸಿ, FD, SDA ದಲ್ಲಿ ಸ್ವಲ್ಪ ಕೇಳುವಂತ ಸಾಧ್ಯತೆ ಕಡಿಮೆ. ಆದ್ರೆ ಕೃಷಿ ಮತ್ತು ಆಹಾರ ನಿರ್ವಹಣೆ ಏನಿದೆ ಇದರಲ್ಲಿ ಕ್ವಶನ್ಸ್ ಗಳು ಬರುವಂತ ಸಾಧ್ಯತೆ ಹೇಳಿದೆ. ಕೃಷಿ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರುವಂತದ್ದು, ನಮ್ಮ ದೇಶಕ್ಕೆ ಅತಿ ಹೆಚ್ಚು ಜನ ಅವಲಂಬಿತರಾದಂತಹ ಒಂದು ಕ್ಷೇತ್ರ ಕೃಷಿ ಆಗಿರುವಂತದ್ದು. ಕೃಷಿ ಒಂದು ದೇಶದ ಬೆನ್ನೆಲುಬು ಅಂತ ಕರಿತೀವಿ ನಾವು ಅದನ್ನು. ಹಾಗಾಗಿ ಕೃಷಿಗೆ ಈ ಬಾರಿಯ ಒಂದು ಬಜೆಟ್ ನಲ್ಲಿ 2024-25 ಏನು ಬಜೆಟ್ ಇದೆ, ಕರ್ನಾಟಕದ ಬಜೆಟ್ ನಲ್ಲಿ 3894 ಕೋಟಿ ರೂಪಾಯಿಗಳನ್ನ ಕೃಷಿಗೆ ಪೂರಕವಾದಂತಹ ಯೋಜನೆಗಳಿಗೆ ತೆಗೆದಿಟ್ಟಿರುವಂತದನ್ನ ನಾವು ನೋಡ್ತೇವೆ. 3894 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದಾರೆ. ಕೃಷಿಯಲ್ಲಿ ಒಂದು ಯೋಜನೆಗಳನ್ನ ನೋಡಿದಾಗ ಮೊದಲನೇದಾಗಿ ಬಿತ್ತನೆ ಬೀಜದಿಂದ ಹಿಡಿದು ನಂತರ ನಾಟಿ ಮಾಡುವ ಪ್ರಕ್ರಿಯೆ, ನಂತರ ರಸಗೊಬ್ಬರಗಳಿಗೆ, ನೀರಿನ ಸೌಲಭ್ಯಕ್ಕೆ, ಕಟಾವು ಸೌಲಭ್ಯಕ್ಕೆ, ಹಾಗೆ ಮಾರುಕಟ್ಟೆ ವ್ಯವಸ್ಥೆ, ಇದೆಲ್ಲವೂ ಕೂಡ ಸರ್ಕಾರ ಪ್ರಮುಖ ಯೋಜನೆಗಳನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಅದನ್ನ ನಾವು ಸಮಗ್ರ ಕೃಷಿ ಯೋಜನೆಗಳು ಅನ್ನುವಂಥದ್ದು ಪ್ರಮುಖವಾಗಿ ನೋಡ್ತಾ ಬರುವಂತ. ಸಮಗ್ರ ಕೃಷಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಯೋಜನೆಗಳು ಬರುವಂತದ್ದು. ಯೋಜನೆಗಳನ್ನ ಸವಿಸ್ತಾರವಾಗಿ ನಾನು ಇಲ್ಲಿ ತಿಳಿಸೋಕ್ ಹೋಗೋದಿಲ್ಲ. ಯಾವ ಯಾವ ಯೋಜನೆಗಳು ಬರುತ್ತೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಹೋಗ್ತೇನೆ, ಅದನ್ನ ನೀವು ಸ್ವಲ್ಪ ಅಭ್ಯಾಸ ಮಾಡಬೇಕಾಗುತ್ತೆ. ಸಮಗ್ರ ಕೃಷಿ ಯೋಜನೆಗೆ ಒತ್ತು ನೀಡಲು ಸರ್ಕಾರ ಯೋಜಿಸಿದಂತಹ ಸರ್ಕಾರದ ಯೋಜನೆಗಳು ಅಂತ ಬರುತ್ತೆ. ಯೋಜನೆಗಳು ಯಾವ ಪ್ರಮುಖವಾಗಿ ನೋಡೋದಾದ್ರೆ ರೈತ ಸಮೃದ್ಧಿ ಯೋಜನಾ, ರೈತ ಸಮೃದ್ಧಿ ಯೋಜನಾ. ತದನಂತರದಲ್ಲಿ ಇತ್ತೀಚೆಗೆ ನಾವು 2013ರಲ್ಲಿ ಬಹಳ ಸುದ್ದಿಯಲ್ಲಿ ನಮ್ಮ ಮಿಲೆಟ್ ಸಿರಿಧಾನ್ಯಗಳನ್ನ ಪ್ರೋತ್ಸಾಹ ಮಾಡಬೇಕು, ಜೊತೆಗೆ ಸಿರಿಧಾನ್ಯಗಳಿಗೆ ಹೆಚ್ಚು ಒಲವನ್ನ ಕೊಡಬೇಕು, ಬೆಳಿಬೇಕು ಅನ್ನುವಂತ ಒಂದು ಆಶಯದಿಂದ ಸರ್ಕಾರ ರೈತ ಸಿರಿ ಅನ್ನುವಂತ ಹೊಸ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬಂತು. 2023ರಲ್ಲಿ ಸಿರಿಧಾನ್ಯ ವರ್ಷ ಅನ್ನುವಂತಹ ಒಂದು ಟೈಟಲ್ ಅನ್ನ, ಶೀರ್ಷಿಕೆಯನ್ನ ಕೂಡ ನೀಡಲಾಯಿತು ಅದಕ್ಕೆ ಸಂಬಂಧಪಟ್ಟಂತೆ. ನಂತರ ಸಮುದಾಯ ಬೀಜ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಮುದಾಯ ಬೀಜ ಬ್ಯಾಂಕ್ ಅಂದ್ರೆ ಬೀಜಗಳನ್ನ ಉತ್ಪಾದನೆ ಮಾಡುವಂತಹ ಅಥವಾ ಅವುಗಳನ್ನ ಹೊಸ ತಳಿಯಾಗಿ ಮಾರ್ಪಾಡು ಮಾಡುವಂತಹ ಒಂದು ಬ್ಯಾಂಕ್ಗಳನ್ನ ಒಂದು ರಚನೆಯನ್ನ ಮಾಡಲಾಯಿತು ಅನ್ನುವಂಥದ್ದು. ತದನಂತರ ಇವುಗಳನ್ನ ಬೆಳೆಯೋಕ್ಕೋಸ್ಕರವಾಗಿ ರೈತರಿಗೆ ಒಂದು ಜ್ಞಾನ ಕೇಂದ್ರಗಳ ಸ್ಥಾಪನೆ ಮಾಡಲಾಯಿತು. ಅಂದ್ರೆ ರೈತರಿಗೆ ಒಂದು ಅರಿವನ್ನ ಮೂಡಿಸಲು, ಪ್ರತಿಯೊಂದು ಬೆಳೆಯ ಅರಿವನ್ನ ಮೂಡಿಸಲು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅದಕ್ಕೆ ಬರುವಂತಹ ಸವಾಲುಗಳೇನು, ಯಾವ ಪ್ರಮಾಣದಲ್ಲಿ ಗೊಬ್ಬರ ಔಷಧಿಗಳನ್ನ ಸಿಂಪರಣೆ ಮಾಡಬೇಕು, ಯಾವ ಟೈಮಿಗೆ ಅದಕ್ಕೆ ಪೂರಕವಾದ ಒಂದು ಬೆಳೆಗಳನ್ನ ಬೆಳಿಬೇಕು, ವಾತಾವರಣ ಒಂದು ಆಧಾರಿತ ಬೆಳೆಗಳು ಯಾವುದು, ಅಲ್ಲಿನ ಮಣ್ಣಿನಗೆ ಯಾವ ಬೆಳೆ ಬೆಳೆಯುತ್ತೆ, ಮಣ್ಣುಗಳನ್ನ ಒಂದು ಬೆಳೆ ಆಧಾರಿತ ಬೆಳೆಗಳು ಯಾವುವು, ಇವೆಲ್ಲವನ್ನ ಜ್ಞಾನ ಕೇಂದ್ರಗಳ ಮೂಲಕ ಒಂದು ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ಮಾಡುವಂಥದ್ದು. ಇದೆಲ್ಲ ಪ್ರಮುಖವಾದಂತಹ ಯೋಜನೆಗಳು. ಮತ್ತೆ ಕೃಷಿ ಪ್ರಾಧಿಕಾರಗಳನ್ನ ರಚನೆ ಮಾಡ್ತಾರೆ. ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದು. ಅಭಿವೃದ್ಧಿ ಪ್ರಾಧಿಕಾರದ ಮೂಲಕವಾಗಿ ರೈತರಿಗೆ ಸಮಗ್ರವಾದಂತಹ ಒಂದು
ಕೃಷಿ ಯೋಜನೆಗಳನ್ನ ಒತ್ತು ನೀಡಲು ಸರ್ಕಾರ ಇಂತಹ ಕ್ರಮಗಳನ್ನ ತೆಗೆದುಕೊಂಡು ಬಂದಿರುವಂತ ಕೆಲವೊಂದು ಸರ್ಕಾರದ ಯೂನಿವರ್ಸಿಟಿಗಳಿಂದ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿಂದ ಹೊಸ ಹೊಸ ಯೋಜನೆಗಳನ್ನ ಜೊತೆಗೆ ಹೊಸ ತಂತ್ರಜ್ಞಾನಗಳನ್ನ ನಾವು ಬಳಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಆ ಒಂದು ಯೋಜನೆಯನ್ನ ತಿಳಿಯುವಂಥದ್ದು. ತದನಂತರದಲ್ಲಿ ಇಲ್ಲಿ ಒಂದು ವಿಷಯವನ್ನ ನಾವು ನೋಡ್ಬೇಕು. ಯಾವುದು ಅಂದ್ರೆ ಭೂ ಹಿಡುವಳಿಗಳ ವರ್ಗೀಕರಣ ಅನ್ನುವಂಥದ್ದು. ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವುದು ಅಂದ್ರೆ ಭೂ ಸುಧಾರಣೆಯಲ್ಲಿ ನಾನು ಇದನ್ನೇನು ಪಾಯಿಂಟ್ ಅನ್ನ ಹೇಳ್ತೇನೆ, ಜೊತೆಗೆ ಭೂ ಹಿಡುವಳಿಗಳ ವರ್ಗೀಕರಣ ಯಾವ ರೀತಿ ಇದೆ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದು ನೋಡೋದಾದ್ರೆ, ವರ್ಗೀಕರಣ ಇಲ್ಲಿ ನಾವು ಪ್ರಮುಖವಾಗಿ 5 ರೀತಿಯಾದಂತಹ ವರ್ಗೀಕರಣವನ್ನು ಮಾಡ್ತೀವಿ. ಅತಿ ಸಣ್ಣ ಅನ್ನುವಂಥದ್ದು, ತದನಂತರ ಸಣ್ಣ, ಮೀಡಿಯಂ, ಸ್ಮಾಲ್, ಅರೆ ಮಾಧ್ಯಮ, ಸೆಮಿ ಮೀಡಿಯಂ, ಆಮೇಲೆ ಮಧ್ಯಮ, ಇದು ಮೀಡಿಯಂ. ತದನಂತರದಲ್ಲಿ ದೊಡ್ಡ ಹಿಡುವಳಿ, ಈ ರೀತಿ ಪ್ರಮುಖವಾಗಿ 5 ರೀತಿಯಾದಂತಹ ವರ್ಗೀಕರಣವನ್ನು ಮಾಡ್ತಾರೆ. ಅತಿ ಸಣ್ಣ ಭೂ ಹಿಡುವಳಿ ಅಂದ್ರೆ ಏನು? 1 ಹೆಕ್ಟೇರ್ಗಿಂತ ಕಡಿಮೆ ಇರುವಂತ ಏನು ಭೂ ಹಿಡುವಳಿಗಳಿರ್ತವೆ ಅವುಗಳನ್ನ ಅತಿ ಸಣ್ಣ ಅಂತ ಕರಿತೀವಿ. ಇನ್ನು ಸಣ್ಣ ಮಾಧ್ಯಮದ ಹಿಡುವಳಿಗಳನ್ನು ನೋಡಿದ್ರೆ 1 ರಿಂದ 2 ಹೆಕ್ಟೇರ್ ಇದ್ದರೆ ಅದನ್ನ ನಾವು ಸಣ್ಣ ಮಾಧ್ಯಮ ಅಂತೀವಿ. ಇನ್ನು ಅರೆ ಮಾಧ್ಯಮ ಅಂದ್ರೆ 2 ರಿಂದ 4 ಹೆಕ್ಟೇರ್ ಒಳಗಿದ್ರೆ, 2 ರಿಂದ 4 ಹೆಕ್ಟೇರ್ ಒಳಗಿದ್ರೆ ಅವುಗಳನ್ನ ನಾವು ಅರೆ ಮಾಧ್ಯಮ ಅಂತೀವಿ. ಮಧ್ಯಮ 4ನೇದ್ರಲ್ಲಿ 4 ರಿಂದ 10 ಹೆಕ್ಟೇರ್ ಇದ್ರೆ ಅವುಗಳನ್ನ ನಾವು ಮಾಧ್ಯಮ ಹಿಡುವಳಿಗಳು ಅನ್ನೋದು. ಇನ್ನು ದೊಡ್ಡ ಹಿಡುವಳಿ ಅಂದ್ರೆ ಅಬೌ 10 ಹೆಕ್ಟೇರ್ಗಿಂತ ಜಾಸ್ತಿ ಹೆಕ್ಟೇರ್ಗಿಂತ ಹೆಚ್ಚು ಇರುವಂತದ್ದು, ಇವುಗಳನ್ನ ನಾವು ದೊಡ್ಡ ಹಿಡುವಳಿಗಳು ಅನ್ನುವಂತ ಕೇಂದ್ರ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಡುವಳಿಗಳನ್ನ ಈ ರೀತಿ ಮಾಡಿದ್ವಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕೃಷಿ ವಿಸ್ತೀರ್ಣ ಏನಿದೆ ಅದರಲ್ಲಿ ಬೆಳೆಗಳ ಒಂದು ಶೇಕಡಾವಾರು ಪ್ರಮಾಣ ಯಾವ ರೀತಿಯಾಗಿದೆ ಅನ್ನುವಂಥ ಬೆಳೆಗಳ ಒಂದು ಶೇಕಡಾವಾರು ವರ್ಗೀಕರಣ ಯಾವ ರೀತಿ ಮಾಡಿದ್ದಾರೆ ಇಲ್ಲಿ ಗಮನಿಸಿ. ಬೆಳೆಗಳ ವರ್ಗೀಕರಣ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಮೊದಲನೇದಾಗಿ ಏಕದಳ ಧಾನ್ಯಗಳು. ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳು, ಆಮೇಲೆ ಎಣ್ಣೆ ಕಾಳುಗಳು, ತದನಂತರ ಹತ್ತಿ ಬೆಳಿತೇವೆ, ಜೊತೆಗೆ ಆಮೇಲೆ ಕಬ್ಬು ಬೆಳಿತೇವೆ, ಆಮೇಲೆ ತಂಬಾಕನ್ನ ಬೆಳಿತೇವೆ. ಯಾವ್ಯಾವ ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಬೆಳಿತೇವೆ ಅನ್ನುವಂಥದ್ದು ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರುವಂಥದ್ದು. ಏಕದಳ ಧಾನ್ಯಗಳನ್ನ ನಾವು 46% ಅಷ್ಟು ಏಕದಳ ಧಾನ್ಯಗಳನ್ನ ಬೆಳೆಯುವಂಥದ್ದು. ದ್ವಿದಳ ಧಾನ್ಯಗಳನ್ನ ನೋಡಿದಾಗ 27%, 27% ದ್ವಿದಳ ಧಾನ್ಯಗಳನ್ನ ನೋಡ್ತೀವಿ. ಎಣ್ಣೆ ಕಾಳುಗಳು ಅಂತ ಬಂದಾಗ 10% ನಾವು ಎಣ್ಣೆ ಕಾಳುಗಳನ್ನ ನಾವು ಬೆಳೆಗಳ ವರ್ಗೀಕರಣದಲ್ಲಿ ಕಾಣುವಂಥದ್ದು. ಹತ್ತಿ 7%, ಆಲ್ಮೋಸ್ಟ್ ಹತ್ತಿಯನ್ನ ಉತ್ತರ ಕರ್ನಾಟಕದ ಭಾಗದಲ್ಲೇ ನಾವು ನೋಡ್ತೇವೆ.
ಕಬ್ಬು 9%, ಇದು ಸಕ್ಕರೆ ಕಬ್ಬು. ತಂಬಾಕನ್ನು ನಾವು 1% ಆಗಿ ನೋಡ್ತೇವೆ. ರಾಯಚೂರು ಆ ಸೈಡ್ ಅಲ್ಲಿ ಸ್ವಲ್ಪ ತಂಬಾಕು ಬೆಳೆಗಳನ್ನ ನಾವು ಗಮನಿಸಬೇಕು, ಅದು ಕೂಡ ಇಂಪಾರ್ಟೆಂಟ್ ಆಗ್ಬೋದು. ತದನಂತರದಲ್ಲಿ ಬಿತ್ತನೆ ಬೀಜಗಳಿಗೆ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರದಿಂದ ತೆಗೆದುಕೊಂಡು ಬಂದ್ರು. ಒಂದು ಕಾರ್ಯಕ್ರಮವನ್ನ ಬರ್ಕೊಳ್ಳಿ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಕೂಡ ಕೇಳ್ಬೋದು. ಕೇಂದ್ರದ ಪುರಸ್ಕೃತ ಕೃಷೋನ್ನತಿ ಯೋಜನೆಯನ್ನು ಕೃಷೋನ್ನತಿ ಯೋಜನೆ ಅನ್ನುವಂಥದ್ದು ಬಹಳ ಇತ್ತೀಚೆಗೆ ಬಹಳ ನ್ಯೂಸ್ ಅಲ್ಲಿ ಇರುವಂತಹ ಒಂದು ಯೋಜನೆ. ಬಿತ್ತನೆ ಬೀಜ ಮತ್ತು ಸಾಮಗ್ರಿಗಳ ಉಪ ಅಭಿಯಾನ ಅಂತ. ಬಿತ್ತನೆ ಬೀಜ ಮತ್ತು ಸಾಮಗ್ರಿಗಳ ಉಪ ಅಭಿಯಾನ ಅನ್ನೋದು. ಇದನ್ನು ನಾವು ಯಾವ ರೀತಿ ಕರಿತೇವೆ ಅಂದ್ರೆ SMSP ಅಂತ ಕರಿತೇವೆ. SMSP ಅನ್ನುವಂಥದ್ದು ಅಂದ್ರೆ ಇದರ ಉದ್ದೇಶವನ್ನ ನಾವು ನೋಡಿದಾಗ ರಾಜ್ಯದ ಬೀಜ ಉತ್ಪಾದನಾ ಘಟಕಗಳೇನಿದೆ, ಕ್ಷೇತ್ರಗಳ ಒಂದು ಬಲವರ್ಧನೆಗಾಗಿ ಬೀಜ ಉತ್ಪಾದನೆ ಕೇಂದ್ರಗಳ ಒಂದು ಬಲವರ್ಧನೆಯನ್ನ ಮಾಡುವಂಥದ್ದು. ಜೊತೆಗೆ ಬೀಜ ಪರೀಕ್ಷಾ ಕೇಂದ್ರಗಳ ಬಲವರ್ಧನೆಯನ್ನ ಮಾಡುವಂಥದ್ದು. ನಂತರ ಬೀಜ ಪ್ರಮಾಣದ ಬೆಂಬಲ ಕೃಷಿ ವಿದ್ಯಾಲಯ ಏನಿದೆ ಅವುಗಳ ಬೆಂಬಲಕ್ಕೆ ಒಂದು ಒಲವನ್ನು ಕೊಡುವಂಥದ್ದು. ಕೃಷಿ ವಿದ್ಯಾಲಯಗಳೇನಿದೆ, ವಿಶ್ವವಿದ್ಯಾಲಯಗಳೇನಿದೆ ಬೆಂಬಲವನ್ನ ಕೊಡುವಂಥದ್ದು. ಅಂದ್ರೆ ಹೊಸ ಟೆಕ್ನಾಲಜಿಗಳನ್ನ ಮತ್ತು ಹೊಸ ತಳಿಯ ಒಂದು ಬೀಜಗಳ ಉತ್ಪಾದನೆಗೆ ಹೆಚ್ಚು ಮಹತ್ವವನ್ನ ಮತ್ತು ಅವುಗಳಿಗೆ ಬೇಕಾದಂತಹ ಪೂರಕವಾದಂತಹ ಅಂಶಗಳನ್ನು ಕೊಡುವಂತಹ ಕೆಲಸ ಸರ್ಕಾರ ಈ ಒಂದು ಪ್ರಸ್ತುತ ಕೃಷೋನ್ನತಿ ಯೋಜನೆಯಲ್ಲಿ ತೆಗೆದುಕೊಂಡು ಬಂದಿರುವಂತದನ್ನ ನಾವು ನೋಡ್ತೀವಿ. ತದನಂತರ ಇನ್ನೊಂದು ಪಾಯಿಂಟ್ಸ್ ಏನಂದ್ರೆ ಇಸ್ಯಾಪ್ ಅನ್ನುವಂತಹ ಒಂದು ಕಾರ್ಯಕ್ರಮ ಇರುವಂತದ್ದು. ಇದಾದ ಬಳಿಕ ಇದರ ನಂತರದಲ್ಲಿ ಒಂದು ಹೊಸ ಕಾರ್ಯಕ್ರಮ ಇಸ್ಯಾಪ್ ಅನ್ನು ಏನಿದೆ ಇಸ್ಯಾಪ್ ಅಂದ್ರೆ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಗೇನೆಸ್ಟ್ ಅಗ್ರಿಕಲ್ಚರ್ ಪೆಟ್ಸ್ ಅಂದ್ರೆ ಬೆಳೆಗಳಲ್ಲಿ ಬರುವಂತಹ ಏನು ಕೀಟ ಬಾಧೆ ಅನ್ನುವಂಥದ್ದು ಅವುಗಳಿಗೆ ಒಂದು ಕಾರ್ಯಕ್ರಮದ ಮೂಲಕವಾಗಿ ಅವುಗಳ ಕೀಟಗಳ ನಿರ್ವಹಣೆ ಹೇಗ್ ಮಾಡಬೇಕು, ಯಾವ ರೀತಿಯಾದಂತಹ ಔಷಧಿ ಪರಿಕರಗಳನ್ನ ಬಳಸಬೇಕು ಅನ್ನುವಂಥದ್ದು ಈ ಮೂಲಕವಾಗಿ ಇಸ್ಯಾಪ್ ಮೂಲಕವಾಗಿ ತಿಳಿಸುವಂಥದ್ದು. ಇಸ್ಯಾಪ್ ಅಂದ್ರೆ ಬರ್ಕೊಳ್ಳಿ, ಎಲೆಕ್ಟ್ರಾನಿಕ್ಸ್ solution against agriculture about pets. ಈ ಮೂಲಕವಾಗಿ ಏನ್ ಮಾಡ್ತಾರೆ ಇಲ್ಲಿ ಪೆಟ್ಸ್ ನ ಮೂಲಕವಾಗಿ ಏನು ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂದ್ರೆ
ಒಂದು ಸಿಬ್ಬಂದಿಯ ಒಂದು ನಿರ್ವಹಣೆಯನ್ನ ಮಾಡ್ತಾರೆ. ಒಂದು ಸಿಬ್ಬಂದಿಯನ್ನ ನೇಮಕ ಮಾಡಿ ಆ ಮೂಲಕವಾಗಿ ಅಲ್ಲಿಯ ಒಂದು ಸ್ಥಳೀಯದ ಯಾವುದು ಬೆಳೆದಿರ್ತಾರೆ ಅಲ್ಲಿಗೆ ಇರುವಂತಹ ಒಂದು ಕೀಟಗಳ ಬಾಧೆ ಏನಿದೆ ಅನ್ನುವಂಥದ್ದು ಆ ಒಂದು ವ್ಯಕ್ತಿಯ ಮೂಲಕವಾಗಿ ಪತ್ತೆ ಹಚ್ಚುವಂಥದ್ದು. ಅಂದ್ರೆ ವಿದ್ಯಾರ್ಹತೆ ಯಾವ ವ್ಯಕ್ತಿ ಹೊಂದಿದ್ದಾನೆ ಅಂತಹ ಅದರಲ್ಲಿ ಪರಿಪೂರ್ಣ ಜ್ಞಾನವನ್ನ ಹೊಂದಿದಂತಹ ವ್ಯಕ್ತಿಯನ್ನ ಅಲ್ಲಿ ಕಳಿಸಿ ಅವನ ಅಧ್ಯಯನದ ಮೂಲಕವಾಗಿ ಆ ಬೆಳೆಗೆ ಯಾವ ರೀತಿಯಾದಂತಹ ಕೀಟ ಬಾಧೆ ಇದೆ, ಅವುಗಳನ್ನ ಬಾಧೆ ತಡೆಗಟ್ಟಲು ಎಂತಹ ಒಂದು ಔಷಧೀಯ ಉಪಕರಣಗಳನ್ನ ಬಳಸಬಹುದು ಅನ್ನುವಂತಹ ಮಾಹಿತಿಗಳನ್ನ ಈ ಮೂಲಕವಾಗಿ ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಇದಾದ ಬಳಿಕ ಈ ಕೀಟ ಬಾಧೆಯಿಂದ ಏನಾದರೂ ಬೆಳೆ ನಾಶವಾಗಿದ್ರು ಕೂಡ ರೈತರನ್ನ ನೋಂದಣಿ ಮಾಡಿಕೊಂಡು ಅಥವಾ ಅವರಿಗೆ ರೋಗ ನಿರ್ಣಯವನ್ನ ಕೈಗೊಂಡ ನಂತರದಲ್ಲಿ ಕೂಡ ಸರ್ಕಾರದ ಒಂದು ಅನುದಾನ ಮತ್ತು ಪರಿಕ್ರಮಗಳನ್ನ ತೆಗೆದುಕೊಳ್ಳುವಂಥದ್ದು ನಾವು ಈ ಸ್ಯಾಪ್ನ ಮೂಲಕವಾಗಿ ಗಮನಿಸುವಂಥದ್ದು. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ ಈ ಸ್ಯಾಪ್ ಅಂದ್ರೆ ಏನು ಅನ್ನೋ. ನಾನಾಗ್ಲೇ ನಿಮ್ಗೆ ಹೇಳಿದೆ ಕೆಲವೊಂದು ಮಂಡಳಿಗಳನ್ನ ಸ್ಥಾಪನೆ ಮಾಡಿ ಪ್ರಾಧಿಕಾರಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಕೂಡ ಬೆಳೆಗಳಿಗೆ ಒಂದು ಒತ್ತನ್ನ ಕೊಡಲಾಯಿತು ಅನ್ನೋದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಮಂಡಳಿಗಳನ್ನ ನಾವು ನೋಡ್ತೇವೆ. ಜೊತೆಗೆ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಮಂಡಳಿಗಳು ಕೂಡ ಇಲ್ಲಿ ನಾವು ನೋಡುವಂತ. ಮೊದಲನೇದಾಗಿ ಯಾವ ಬೆಳೆಯಲ್ಲಿ ಬರುತ್ತೆ ಅಂದ್ರೆ ಚಹಾ ಮಂಡಳಿ ಅನ್ನುವಂಥದ್ದು ನಾವು ನೋಡ್ತೇವೆ. ಚಹಾ ಮಂಡಳಿ ಇದನ್ನ ನಾವು ಕೋಲ್ಕತ್ತಾದಲ್ಲಿ ನೋಡುವಂತ. ಇದರ ಒಂದು ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿ ಇದರ ಕೇಂದ್ರ ಕಚೇರಿ ಇರುವಂತ ಚಹಾ ಮಂಡಳಿಯ ಕೇಂದ್ರ ಕಚೇರಿ. ತದನಂತರದಲ್ಲಿ ತಂಬಾಕು ಮಂಡಳಿ ಇದನ್ನ ನಾವು ಗುಂಟೂರಲ್ಲಿ ನೋಡ್ತೇವೆ. ಆಂಧ್ರ ಪ್ರದೇಶ ಗುಂಟೂರು ಎಪಿಯಲ್ಲಿ ಬರ ಕೇಂದ್ರ ಕಚೇರಿಯನ್ನ ನೋಡ್ತೇವೆ. ನಂತರ ರೇಷ್ಮೆ ಮಂಡಳಿ ಇದು ಕೂಡ ಬೆಂಗಳೂರಲ್ಲಿ ಇರುವಂತದ್ದು. ನಂತರ ಕಾಫಿ ಮಂಡಳಿ ಅಂತ ನೀವು ಚಿಕ್ಕಮಗಳೂರು ಅಥವಾ ಕೊಡಗನ್ನ ಆಯ್ಕೆ ಮಾಡ್ಕೊಳ್ಳೋ ಹಾಗೆ ಇದು ಕೂಡ ಬೆಂಗಳೂರಲ್ಲಿ ಎಲ್ಲ ಕೇಂದ್ರ ಕಚೇರಿ ಮಂಡಳಿಯ ಕೇಂದ್ರ ಕಚೇರಿ ಇರುವಂತಹ ಸ್ಥಳಗಳು. ತದನಂತರ ರಬ್ಬರ್ ಮಂಡಳಿ ಇದು ಕೊಟ್ಟಾಯಂನಲ್ಲಿ ಕೇರಳ ಇಲ್ಲಿ ಇರುವಂತದ್ದು. ಇದನ್ನ ಹೊಂದಿಸಿ ಬರೆಯಲ್ಲಿ ಕೇಳುವಂತ ಸಾಧ್ಯತೆಗಳು ಇರುತ್ತೆ. ಹೊಂದಿಸಿ ಬರೆಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ಸ್ ಅಲ್ಲಿ ಕಾಣುವಂತ ಇಂತಹ ಮಂಡಳಿಗಳನ್ನ ಕೊಟ್ಟು ಎಲ್ಲಿ ಬರುತ್ತೆ ಅನ್ನುವಂತಹ ಒಂದು ಮ್ಯಾಚ್ ದ ಫಾಲೋಯಿಂಗ್ಸ್ ಕೇಳುವಂತ ಸಾಧ್ಯ. STFD ಇಂತಹ ಕ್ವಶನ್ಗಳು ಬರುತ್ತೆ. ನಂತರ ಕೃಷಿಯನ್ನ ಅಭಿವೃದ್ಧಿಪಡಿಸಲು ಸರ್ಕಾರ RVKY ಅನ್ನುವಂತಹ ಹೊಸ ಸ್ಕೀಮ್ ಅನ್ನ ತೆಗೆದುಕೊಂಡು ಬಂತು. ಇದು ಸ್ಕೀಮ್ ಅಷ್ಟೇನಲ್ಲ, ಹಳದೆ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಂದ್ರೆ ಸರ್ಕಾರದ ಸಮಗ್ರ ಒಂದು ಕಾರ್ಯಕ್ರಮ ಇದಾಗಿರುವಂತದ್ದು. ಇಲ್ಲಿ ರಾಜ್ಯದ ಒಂದು ವಿಸ್ತರಣಾ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಮೊದಲ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆ ಬಿತ್ತನೆ ಬೀಜಗಳನ್ನ ಒಂದು ಒದಗಿಸುವಂತದ್ದು, ರಸಗೊಬ್ಬರಗಳ ಒಂದು ಪೂರೈಕೆ ಆಗಿರ್ಬೋದು, ಹಾಗೆಯೇ ನೀರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. ಇದೆಲ್ಲ ಈ ಒಂದು RKVY ಒಂದು ಅಡಿಯಲ್ಲೇ ಬರುವಂತದ್ದು. ರಾಜ್ಯದ ವಿಸ್ತರಣಾ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬರುವಂತಹ ಒಂದು ಕೆಲಸ ಈ ಒಂದು RKVY ಮಾಡುತ್ತೆ. ಇದರಲ್ಲಿ ಮತ್ತೊಂದು ಮಾಹಿತಿ ಏನ್ ನೋಡ್ಬೇಕು ಅಂದ್ರೆ ಪ್ರಮುಖವಾಗಿ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವಂತದ್ದನ್ನ ಕ್ರಾಪ್ ಇನ್ಶೂರೆನ್ಸ್ ಗಳನ್ನ ನೋಡ್ತೇವೆ. ಬೆಳೆ ವಿಮೆಯನ್ನ
ತೆಗೆದುಕೊಂಡು ಬಂದಿರುವಂತದ್ದು. ಈ ಬೆಳೆ ವಿಮೆ ಅನ್ನುವಂಥದ್ದು ಈ ಇತ್ತೀಚೆಗೆ ಅಲ್ಲ, ಸಾಕಷ್ಟು ಹಿಂದೆಯಿಂದನೂ ಕೂಡ ಇತ್ತು. 2016-17ನೇ ಸಾಲಿನಿಂದನೇ ಇದು ಜಾರಿಯಲ್ಲಿರುವಂತದ್ದು. ಸಾಲಿನಿಂದ ಈ ಬೆಳೆ ವಿಮೆ ಜಾರಿಯಲ್ಲಿ ಇರುತ್ತೆ. ರೈತರಿಗೆ ಒಂದು ನೈಸರ್ಗಿಕ ನಷ್ಟಗಳು ಉಂಟಾದ ಸರ್ಕಾರದಿಂದ ಬೆಳೆಗೆ ಮಾಡಂತಹ ವಿಮೆಯನ್ನ ರೈತರಿಗೆ ಪಾವತಿಸುವಂತಹ ಒಂದು ಉದ್ದೇಶವನ್ನ ಈ ವಿಮೆ ಹೊಂದಿರುವಂತದ್ದು. 2023-24ರಲ್ಲಿ ಕೇಂದ್ರ ಸರ್ಕಾರ ಆಪರೇಷನ್ ಗೈಡ್ಲೈನ್ ನ ಮೂಲಕವಾಗಿ ಒಂದು ಮಾರ್ಗಸೂಚಿಯನ್ನ ಹೊರಡಿಸುತ್ತೆ. ಪ್ರಧಾನ ಮಂತ್ರಿ ವಿಮಾ ಯೋಜನೆ ಅನ್ನುವಂಥದ್ದು, ಫಸಲ್ ಬಿಮಾ ಯೋಜನೆ ಅನ್ನುವಂಥದ್ದು. ಇದರ ಒಂದು ಮಾರ್ಗಸೂಚಿಯನ್ನು ನಾವು ನೋಡ್ತೇವೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕವಾಗಿ ಸರ್ಕಾರ ಬೆಳೆಗಳಿಗೆ ಒಂದು ನೈಸರ್ಗಿಕ ನಷ್ಟಗಳಾದಾಗ ಅಥವಾ ಯಾವುದೋ ಒಂದು ಕೀಟಬಾಧೆಯಿಂದೋ ಅಥವಾ ಯಾವುದೋ ಒಂದು ಸಾಂಕ್ರಾಮಿಕ ಸಸ್ಯಗಳಿಗೆ ಬೆಳೆಗಳಿಗೆ ರೋಗಗಳು ಬಂದಾಗ ಸರ್ಕಾರ ಒಂದು ವಿಮೆಯ ಮೂಲಕವಾಗಿ ರೈತರ ಒಂದು ಆರ್ಥಿಕ ನೆರವನ್ನ ಕೊಡುವಂತಹ ಒಂದು ಕೆಲಸ ಈ ಒಂದು ವಿಮೆಯಿಂದ ಆಗುವಂಥದ್ದು. ಇಲ್ಲಿ ಆಪರೇಷನ್ ಗೈಡ್ಲೈನ್ ನ ಮೂಲಕವಾಗಿ ಸರ್ಕಾರ ಒಂದು ಮಾರ್ಗಸೂಚಿ ಅಂತ ಹೇಳಿದೆ. ಇಲ್ಲಿ ಬೆಳೆಗಳ ಪಟ್ಟಿಯನ್ನ ಕೂಡ ಮಾಡಿದ್ದಾರೆ. ಇಂತಿಂತಹ ಬೆಳೆಗಳು ಬರುವಂತದ್ದು, ಎಷ್ಟೆಷ್ಟು ಬೆಳೆಗಳು ವಾಣಿಜ್ಯ ಬೆಳೆಗಳು, ಕೃಷಿ ಬೆಳೆಗಳು, ಆಹಾರದ ಬೆಳೆಗಳು ಅನ್ನುವಂತಹ ವಿಂಗಡಣೆ ಮಾಡಿ ಎಷ್ಟು ಬೆಳೆಗಳು ಬೆಳೆದಿರ್ತಾರೋ ಆ ಬೆಳೆಗಳು ಹಾಳಾದಾಗ ಮಾತ್ರ ವಿಮೆಯನ್ನ ಕೊಡುವಂಥದ್ದು. ಎಲ್ಲಾ ಬೆಳೆಗಳಿಗೂ ಇಲ್ಲಿ ವಿಮೆ ಸಿಗೋದಿಲ್ಲ. ಇಲ್ಲಿ ಆಹಾರದ ಬೆಳೆಗಳಾಗಿ ಕರ್ನಾಟಕದಲ್ಲಿ ರಾಜ್ಯದ ಆಹಾರದ ಬೆಳೆಗಳಾಗಿ ಸುಮಾರು 36 ಬೆಳೆಗಳು ಈ ಒಂದು ವಿಮೆಗೆ ಒಳಪಡುವಂಥದ್ದು ಬೆಳೆಗಳು ಒಳಪಟ್ಟಿದೆ. ಹಾಗೆಯೇ ವಾಣಿಜ್ಯ ಬೆಳೆಗಳು ಇದರಲ್ಲಿ 66 ವಾಣಿಜ್ಯ ಬೆಳೆಗಳಿವೆ ಎರಡರಲ್ಲಿ. ಇನ್ನು ಆಯಿಲ್ ಪ್ರೊಡ್ಯೂಸಿಂಗ್ ಬೆಳೆಗಳು ಅವುಗಳನ್ನು ನೋಡಿದಾಗ 22 ಎಣ್ಣೆ ಬೆಳೆಗಳಿವೆ. ಈ ರೀತಿಯಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿರುವಂತದನ್ನ ನಾವು ನೋಡ್ತೇವೆ. 2023-24ರ ಒಂದು ಮಾರ್ಗಸೂಚಿಯ ಅನ್ವಯ, ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ರಾಜ್ಯಗಳು ಈ ರೀತಿಯಾಗಿ ಬೆಳೆಗಳನ್ನ ಯಾವುದು ವಿಮಾ ಯೋಜನೆಯಲ್ಲಿ ಕಲ್ಪಿಸಿರುವಂತದ್ದು. ಇವೆಲ್ಲವಕ್ಕೂ ಕೂಡ ಸರ್ಕಾರ ಇದರಿಂದ ಲಾಭ ಪಡಿಬೇಕು ಅಂದ್ರೆ ರೈತರು ಫ್ರೂಟ್ಸ್ ಐಡಿಯ ಮೂಲಕವಾಗಿ ನೋಂದಾಯಿತರಾಗಿರ್ಬೇಕು ಅನ್ನೋದು. ಏನು ಅಂತ ಫ್ರೂಟ್ಸ್ ಅನ್ನುವಂಥದ್ದು ಮುಂದೆ ನಾನು ಹೇಳ್ತೇನೆ. ಐಡಿ ಕಡ್ಡಾಯವಾಗಿ ಇರುವಂತದ್ದನ್ನ ನಾವು ನೋಡುವ. ಇದು ಬೆಳೆಗಳಿಗೆ ಸಂಬಂಧಪಟ್ಟಂತಹ ವಿಮೆ ಸರ್ಕಾರ ತೆಗೆದುಕೊಂಡಂತಹ ಒಂದು ಕಾರ್ಯಕ್ರಮ. ತದನಂತರದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಯೋಜನೆಗಳು ಅಂತ ಬರುತ್ತೆ. ಯಾವ ಯಾವ ಯೋಜನೆಗಳು ಅನ್ನುವಂಥದ್ದು ನೋಡ್ತಾರೆ. ಕೃಷಿಗೆ ಸಂಬಂಧಿಸಿದ ಪ್ರಮುಖ ಯೋಜನೆಗಳು. ಕೃಷಿಗೆ ಸಂಬಂಧಿಸಿದ ಪ್ರಮುಖ ಯೋಜನೆ. ಒಂದನೇ ಕೃಷಿ ಭಾಗ್ಯ ಯೋಜನೆ ಅನ್ನೋದು. ಕೃಷಿ ಭಾಗ್ಯ ಯೋಜನೆ ಎಲ್ಲ ನೀವು ಓದಿರ್ತೀರ. ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಏನು ಅಂದ್ರೆ ರೈತರಿಗೆ ಕೃಷಿ ಹೊಂಡಗಳನ್ನ, ಅಂದ್ರೆ ನೀರಿನ ಒಂದು ಸಂಗ್ರಹಣೆಗಾಗಿ ಕೃಷಿ ಹೊಂಡಗಳನ್ನ ನಿರ್ಮಿಸುವಂಥದ್ದು. ಅಂದ್ರೆ ಸರ್ಕಾರ ಈ ಬಾರಿ ಏನ್ ಮಾಡ್ತು ಅಂದ್ರೆ 5 ಒಣ ಹವಾಮಾನ ವಲಯಗಳನ್ನ ಆಯ್ಕೆ ಮಾಡಿ,
ಒಣ ಇಲ್ಲೇ ಬರೆದು ಬಿಡ್ತೀನಿ. ಒಣ ಹವಾಮಾನ ಇರುವಂತಹ 24 ಜಿಲ್ಲೆಗಳನ್ನು ಆಯ್ಕೆ ಮಾಡಿ. ಜಿಲ್ಲೆಗಳು ಮತ್ತು 106 ತಾಲೂಕುಗಳಲ್ಲಿ ಜಿಲ್ಲೆಗಳ 106 ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡುತ್ತೆ. ಅಂದರೆ ಕೃಷಿ ಹೊಂಡಗಳನ್ನ ನಿರ್ವಹಣೆ ಮಾಡೋದ್ರಿಂದ ಅನುಷ್ಠಾನ ಮಾಡೋದ್ರಿಂದ ರೈತರಿಗೆ ಒಂದು ಅಕಾಲಿಕವಾದಂತಹ ನೀರಿನ ಕೊರತೆ ಆದಾಗ ಒಂದು ಬಳಕೆಯನ್ನ ಮಾಡಿಕೊಳ್ಳುವಂತಹ ಒಂದು ಹೊಸ ಯೋಜನೆ ಇದಾಗಿರುವಂತದ್ದು. ಈ ಯೋಜನೆ ಏನಿದೆ, ಸರ್ಕಾರ ಸದರಿ ಯೋಜನೆಯನ್ನ ಕೃಷಿ ಇಲಾಖೆಯಿಂದನೇ ಮಾಡ್ತಾ ಇದ್ದಾರೆ. ಇಲಾಖೆಯಿಂದ ಮಾಡಲಾಗಿದ್ದು ವೆಚ್ಚವನ್ನ ಕಂದಾಯ ಇಲಾಖೆ ನೀಡ್ತಾ ಇರುವಂತದ್ದು ಬಹಳ ವಿಶೇಷವಾದದ್ದು. ಏನಿದೆ, ಬರುವಂತಹ ಕೃಷಿ ಹೊಂಡಗಳ ಒಂದು ವೆಚ್ಚ ಏನಿದೆ, ನಿರ್ವಹಣೆ ಮಾಡುವಂತದ್ದು, ಆಯೋಜನೆ ಮಾಡುವಂತ ಕೃಷಿ ಇಲಾಖೆಯಿಂದ ಆದ್ರೆ ವೆಚ್ಚವನ್ನ ಕಂದಾಯ ಇಲಾಖೆ ಭರಿಸ್ತಾ ಇರುವ ಕಂದಾಯ ಇಲಾಖೆ ಭರಿಸುವಂಥದ್ದು ಬಹಳ ವಿಶೇಷವಾದಂಥದ್ದು, ನೆನಪಿರಬೇಕು. ತದನಂತರದಲ್ಲಿ ಸಿರಿಧಾನ್ಯಗಳ ಒಂದು ಪ್ರೋತ್ಸಾಹವನ್ನ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಒಲವಾಗಿರುವಂಥದ್ದು. ಅದಕ್ಕಾಗಿ ಸರ್ಕಾರ 2023ರಲ್ಲಿ ಮಿಲೆಟ್ ಅನ್ನುವಂತಹ ಒಂದು ಹೊಸ ಸಿರಿಧಾನ್ಯ ವರ್ಷ ಅನ್ನುವಂತಹ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂತು. ಹಾಗೆಯೇ ಯಾರು ಸಾವಯವವಾಗಿ ಮತ್ತೆ ಸಿರಿಧಾನ್ಯಗಳನ್ನ ಬೆಳೀತಾರೋ ಅವರಿಗೋಸ್ಕರ ಒಂದು ಹೊಸ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬಂದಾಯಿತು. ಅವರಿಗೆ ಪ್ರೋತ್ಸಾಹಧನ, ಸಹಾಯಧನವನ್ನು ಕೊಡುವಂಥದ್ದು ಮಾಡಲಾಯಿತು. ಅದಕ್ಕಾಗಿ ಸಾವಯವ ಮತ್ತು ಸಿರಿಧಾನ್ಯ ಕಾರ್ಯಕ್ರಮ ಸರ್ಕಾರ ತೆಗೆದುಕೊಂಡು ಬಂದಿರುವಂಥದ್ದು. ಅದನ್ನ ಪ್ರಮುಖವಾಗಿ ಏನಂತ ಹೆಸರಿಸ್ತೀವಿ ನಾವು ಅಂದ್ರೆ ರೈತ ಸಿರಿ ಅನ್ನುವಂಥದ್ದು. ಅಂದ್ರೆ ಸಾಂಪ್ರದಾಯಿಕವಾಗಿ ನೆನಪಿರಬೇಕು, ಸಾಂಪ್ರದಾಯಿಕವಾಗಿ ಸಿರಿಧಾನ್ಯ ಬೆಳೆದರೆ ಪ್ರತಿ ಹೆಕ್ಟೇರ್ ಬೆಳೆಯುವಂತಹ ಒಂದು ರೈತರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ ಸಹಾಯಧನ ಸಿಗುತ್ತೆ. 10,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಸಿರಿಧಾನ್ಯಗಳನ್ನ ಸಾಂಪ್ರದಾಯಿಕವಾಗಿ ನೀವೇನಾದ್ರೂ ಬೆಳೆದ್ರೆ ರೈತ ಸಿರಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿಗಳನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಇದು ನೆನಪಿರಬೇಕು, ರೈತ ಸಿರಿ. ಇನ್ನೊಂದು ಯೋಜನೆ ಬರುತ್ತೆ, ಕೃಷಿ ಮೂಲಭೂತ ನಿಧಿ ಯೋಜನೆ ಅನ್ನೋದು. ಕೃಷಿ ಮೂಲಭೂತ ನಿಧಿ ಯೋಜನೆ. ಈ ವಿಡಿಯೋ ಬಹಳ ಸ್ವಲ್ಪ ಲೆಂತ್ ಆಗುತ್ತೆ, ಯಾಕಂದ್ರೆ ಹಲವು ಕಾರ್ಯಕ್ರಮಗಳು ನಾನು ಹೇಳಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಲೆಂತ್ ಆಗುತ್ತೆ. 2020-21ರಿಂದ 2032-33ರವರೆಗೆ ಸಾಲ ಸೌಲಭ್ಯವನ್ನ ಕಲ್ಪಿಸುವಂಥದ್ದು. ರೈತರಿಗೆ ಮೂಲಭೂತ ಒಂದು ಅವಶ್ಯಕತೆ ಇರುವಾಗ, ಬೀಜ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಅಥವಾ ನಾಟಿ ಮಾಡುವ ಸಂದರ್ಭದಲ್ಲಿ, ರಸಗೊಬ್ಬರಗಳನ್ನ ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಸಾಲವನ್ನ ಕಲ್ಪಿಸುವಂತಹ ಯೋಜನೆ ಆಗಿರುವಂತದ್ದು ಯಾವುದು? ಕೃಷಿ ಮೂಲಭೂತ ನಿಧಿ ಯೋಜನೆ, ಸಾಲ ಕಲ್ಪಿಸುವಿಕೆ. ನೆನಪಿರಬೇಕು, ಇದು ಕೂಡ ಚಾಲ್ತಿಯಲ್ಲಿರುವಂತದ್ದು. ಇದರಲ್ಲಿ ಕರ್ನಾಟಕ ರಾಜ್ಯ ಏನಿದೆ, ಇದೊಂದು ಪಾಯಿಂಟ್ ಅನ್ನ ನೀವು ಬರೆದಿಟ್ಕೋಬೇಕು. ಕರ್ನಾಟಕ 2022 ಮತ್ತು 23ನೇ ಸಾಲಿನಲ್ಲಿ
ಕೃಷಿ ಮೂಲಭೂತ ಸೌಕರ್ಯದ ಅಡಿಯಲ್ಲಿ ಅತ್ಯುತ್ತಮ ಕೇಂದ್ರ ಸರ್ಕಾರದಿಂದ ಪುರಸ್ಕೃತ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತದ್ದು. ಅಡಿಯಲ್ಲಿ 4ನೇ ಬಾರಿ 4ನೇ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿ ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡಿರುವ ಕರ್ನಾಟಕ 2022-23ನೇ ಸಾಲಿನಲ್ಲಿ ಕರ್ನಾಟಕಕ್ಕೆ ದೊರೆತಂತಹ ಒಂದು ಪ್ರಶಸ್ತಿ ಇದಾಗಿದೆ. ತದನಂತರದಲ್ಲಿ ರೈತರ ಮಕ್ಕಳಿಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅನ್ನುವಂತ ಒಂದು ಕಾರ್ಯಕ್ರಮ ಬರುತ್ತೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಅಂದ್ರೆ ಯಾರು ಭೂ ರಹಿತ ಅಂದ್ರೆ ಭೂಮಿ ಇಲ್ಲದಂತಹ ರೈತರಿಗೆ ಯಾರಿರ್ತಾರ, ಭೂರಹಿತ ರೈತರು, ಕೃಷಿ ಕಾರ್ಮಿಕರು ಯಾರಿರ್ತಾರೆ ಅವರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಮಾಡಲಿ. ಅವರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಒಂದು ವಿದ್ಯಾನಿಧಿಯ ಮೂಲಕವಾಗಿ ಸಹಾಯಧನವನ್ನ ನೀಡುವಂಥದ್ದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಅನ್ನುವಂಥದ್ದು ನೆನಪಿರಬೇಕು. ಜೊತೆಗೆ 2024-25ನೇ ಸಾಲಿನಲ್ಲಿ 24-25ನೇ ಸಾಲಿನಲ್ಲಿ ಇದರಲ್ಲಿ ಅಲ್ಲ ಪಾಯಿಂಟ್, ಇದು ಬೇರೆ ಪಾಯಿಂಟ್. 24-25ನೇ ಸಾಲಿನಲ್ಲಿ 24-25ನೇ ಸಾಲಿನಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ವಿಸ್ತರಣೆ ಮತ್ತು RKVA ಅಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯ ವಿಸ್ತರಣೆ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕರ್ನಾಟಕದ 31 ಜಿಲ್ಲೆಗಳ ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ 2400 ಸಮಗ್ರ ಕೃಷಿ ಪದ್ಧತಿಯನ್ನ ಅನುಷ್ಠಾನ ಮಾಡಿರುವಂತದ್ದು ಸುಮಾರು 12 ಕೋಟಿ ರು ವೆಚ್ಚದಲ್ಲಿ. 12 ಕೋಟಿ ರು ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದನ್ನ ನಾನು ನೋಡ್ತೇವೆ. ಇನ್ನು ರೈತ ಸಮೃದ್ಧಿ ಯೋಜನೆ ಅನ್ನುವಂಥದ್ದು ಹೇಳಿದೆ 2024-25ರ ಒಂದು ರೈತ ಸಮೃದ್ಧಿ ಯೋಜನೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ಕಾರ್ಯಕ್ರಮಗಳು ಇರುವಂತದ್ದು. ಕರ್ನಾಟಕ ರೈತ ಸಮೃದ್ಧಿ ಯೋಜನೆ 2024-25 ರೈತ ಸಮೃದ್ಧಿ ಯೋಜನೆ 2024-25 ಅದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಬೆಳೆ ಸಮೀಕ್ಷೆಯನ್ನ ಮಾಡ್ತಾರೆ.
ಕ್ರಾಪ್ ಸರ್ವೆಯನ್ನ ಮಾಡುವಂಥದ್ದು, ಜೊತೆಗೆ ಬೆಳೆ ದರ್ಶಕ್ ತಂತ್ರಾಂಶವನ್ನ ಒಂದು ಕಲ್ಪಿಸಿರುವಂಥದ್ದು. ಬೆಳೆ ದರ್ಶಕ್ ತಂತ್ರಾಂಶ. ತದನಂತರ ಏನು ತೆಗೆದುಕೊಂಡಂತಹ ಬೆಳೆಗಳಿಗೆ ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಇತರೆ ಒಂದು ಕೋಆಪರೇಟಿವ್ ಸೊಸೈಟಿಗಳಿಂದ ಏನ್ ತೆಗೆದುಕೊಂಡಂತಹ ಬೆಳೆ ಸಾಲಗಳಿಗೆ 1% ಏನಿದೆ ಸಹಾಯಧನವನ್ನ ಕೊಡ್ತಾರೆ. ಮೊದಲು ನೀವು ಅಸಲನ್ನ ಕಟ್ಟಿದ ನಂತರದಲ್ಲಿ ನೀವೇನ್ ಕಟ್ಟಿದ ನಂತರದಲ್ಲಿ 1% ಏನು ನೀವು ಸಾಲ ಪಡೆದಂತಹ ಒಂದು ಅಮೌಂಟ್ ನಲ್ಲಿ ಬಡ್ಡಿ ಕಟ್ಟಿದ್ರಲ್ಲಿ ಅದಕ್ಕೆ 1% ಅನ್ನ ಹಾಕಿ ಅವರು ರಿಫಂಡ್ ಅನ್ನ ಮಾಡುವ, ಸಹಾಯಧನವನ್ನ ಮಾಡುವ ಬೆಳೆ ಸಾಲಗಳಿಗೆ. ಇದು ಕೃಷಿಗೆ ರೈತ ಸಮೃದ್ಧಿ ಯೋಜನೆಯಲ್ಲಿ ಪ್ರಮುಖವಾದಂತಹ ಕಾರ್ಯಕ್ರಮಗಳು ಇವಾಗಿರುವಂತದ್ದು. ನಂತರ ರೈತರು ಬೆಳೆದಂತಹ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ಅನ್ನುವಂಥದ್ದು. ಬೆಳೆದ ಒಂದು ಸಂದರ್ಭದಲ್ಲಿ ರೈತರಿಗೆ ಆ ಬೆಳೆಗೆ ಸಮರ್ಪಕವಾದಂತಹ ಒಂದು ಬೆಲೆ ಇಲ್ಲದ ಕಾರಣಕ್ಕೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು. ಕನಿಷ್ಠ ಬೆಂಬಲ ಬೆಲೆ ಸಪೋರ್ಟಿಂಗ್ ಪ್ರೈಸ್. ಇದನ್ನ ಇತ್ತೀಚೆಗೆ ನಾವು ಕಬ್ಬು ಬೆಳೆಗಾರರ ಒಂದು ಹೋರಾಟವನ್ನ ಕೂಡ ನಾವು ಕಾಣುವಂಥದ್ದು. ಇತ್ತೀಚೆಗೆ ಅವರಿಗೂ ಕೂಡ ಬೆಳೆದಂತಹ ಬೆಳೆಗೆ ಸರಿಯಾದಂತಹ ಬೆಲೆ ಇಲ್ಲದ ಕಾರಣಕ್ಕೆ ಹೋರಾಟಗಳು ನಡೆಯುವಂಥದ್ದು. ಹಾಗೆ ಹಲವು ಬೆಳೆಗಳಿಗೆ ಈ ಕನಿಷ್ಠ ಬೆಂಬಲ ಬೆಲೆ ಬೇಕು ಅನ್ನುವಂಥದ್ದು ಇದು ಸರ್ಕಾರದಿಂದ ನಿರ್ಧಾರಿತವಾದಂತಹ ಒಂದು ಅಂಶ ಆಗಿರುತ್ತೆ. ರೈತರ ಒತ್ತಡ, ಅವರು ಬೆಳೆದಂತಹ ಸಂದರ್ಭದಲ್ಲಿ, ಬೆಳೆ ಬಂದ ಸಂದರ್ಭದಲ್ಲಿ ಅವರಿಗೆ ಒಂದು ಒತ್ತಡ ಮತ್ತು ನಿರಾಶೆಯನ್ನ ಮತ್ತೆ ಕಡಿಮೆ ಧಾರಣೆಗೆ ಕೊಡಬೇಕು ಆದಂತಹ ಸಂದರ್ಭ ಬಂದಾಗ ಇದೆಲ್ಲ ಒತ್ತಡವನ್ನು ಕಡಿಮೆ ಮಾಡಲು ರೈತ ಇಂತಹ ಒಂದು ಕನಿಷ್ಠ ಬೆಂಬಲ ಬೆಲೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡು ಬಂದಿರು. ಯಾವ ಸಂದರ್ಭದಲ್ಲಿ ಅಂದ್ರೆ 1999 ನವೆಂಬರ್ 24ನೇ ಅವಾಗಿಂದನೇ ಕೂಡ ಈ ಒಂದು ಬೆಂಬಲ ಬೆಲೆಗೆ ಸಂಬಂಧಪಟ್ಟ MSP ಬಂದಿದೆ. ಅದರಿಂದ ಜಾರಿಗೆ ತಂದಿರುವಂಥದ್ದು. ಇದನ್ನ ಹೊಸದಾಗಿ ಸರ್ಕಾರ ಒಂದು ನಿಧಿಯ ಮೂಲಕವಾಗಿ ಸ್ಥಾಪನೆ ಮಾಡುತ್ತೆ. ಆವರ್ತ ನಿಧಿ ಖಾತೆಯನ್ನು ಹೊಸದಾಗಿ MSP ಗೆ ಅಂತಾನೆ ಒಂದು ಖಾತೆಯನ್ನು ತೆಗೆಯಲಾಗುತ್ತೆ, ಆವರ್ತ ನಿಧಿ ಖಾತೆ ಎನ್ನುವಂಥದ್ದು. ಈ ಒಂದು ಖಾತೆಯನ್ನ ಮೂಲಕವಾಗಿ ರಾಜ್ಯ ಕೃಷಿ ಮಂಡಳಿಗಳು ಈ ಒಂದು ಖಾತೆಯನ್ನ ನಿರ್ವಹಣೆ ಮಾಡ್ತಾರೆ. ರಾಜ್ಯ ಕೃಷಿ ಮಾರಾಟ ಮಂಡಳಿ ಏನಿದೆ ನಿರ್ವಹಣೆ ಮಾಡುವಂಥದ್ದು. ಇದು ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಪಟ್ಟಂಥದ್ದು. ಇದರ ನಂತರ ಕಾಯಕ ನಿಧಿ ಯೋಜನೆ ಅನ್ನುವಂಥದ್ದು. ಕಾಯಕ ನಿಧಿ ಯೋಜನೆ ಅಂದ್ರೆ ಈ ಕೆಲವೊಂದು APMCಗಳು ಮಾರುಕಟ್ಟೆ ಸಮಿತಿಗಳನ್ನ ನೋಡಿದಾಗ ಮಾರುಕಟ್ಟೆ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಮಿಕರಿಗೆ ಲೈಸೆನ್ಸ್ ಪಡೆದು, ನೆನಪಿರಬೇಕು, ಲೈಸೆನ್ಸ್ ಪಡೆದು ಕಾರ್ಯನಿರ್ವಹಿಸುತ್ತಿರುವಂತಹ BPL ಕಾರ್ಡ್ ಹೋಲ್ಡರ್ ಏನಿರ್ತಾರೆ, ಬಿಲೋ ಪಾವರ್ಟಿ ಲೈನ್ ಗಿಂತ ಕಡಿಮೆ ಇರುವಂತಹ ಕಾರ್ಮಿಕರಿಗೆ ಒಂದು ಅವರಿಗೆ ಅಪಘಾತ ಅಥವಾ ಏನೇ ಒಂದು ಆರೋಗ್ಯದ ಸಮಸ್ಯೆ, ಶಾಶ್ವತ ಅಂಗವಿಕಲ ಆದ್ರೆ, ಅಪಘಾತ ಆದ್ರೆ ಅಥವಾ ಆರೋಗ್ಯದ ಸಮಸ್ಯೆ ಏನಾದ್ರೂ ಬಂದಾಗ ಈ ಒಂದು ಕಾಯಕ ನಿಧಿಯ ಮೂಲಕವಾಗಿ ಅವರ ವೆಚ್ಚವನ್ನ ಭರಿಸಲಾಗುತ್ತೆ.
ಇದೇ ರೀತಿಯಾಗಿ ಮತ್ತೊಂದು ಯೋಜನೆ ಇದೆ, ರೈತ ಸಂಜೀವಿನಿ ಅನ್ನುವಂಥ. ರೈತ ಸಂಜೀವಿನಿ ಯೋಜನೆ ಅನ್ನೋದು ಇದೇ ರೀತಿಯಾದಂತಹ ಇನ್ನೊಂದು ಯೋಜನೆ ಇರುವಂತದ್ದು. ಇದು ರೈತ ಸಂಜೀವಿನಿ ಯೋಜನೆ. ಇದು ರಾಜ್ಯ ಕೃಷಿ ಮಾರಾಟ ಮಂಡಳಿ ಅವರು ರಿಜಿಸ್ಟರ್ ಆಗಿ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ಇರುವಂತಹ ರೈತರು, ಕೃಷಿ ಕುಟುಂಬಗಳು ಏನಿರ್ತವೆ, ಇವರು ಕೆಲಸ ಮಾಡುವ ಸಂದರ್ಭದಲ್ಲಿ ಏನಾದರೂ ಅಚಾನಕ್ ಆಗಿ ಸಾವು ಅಥವಾ ಶಾಶ್ವತ ಅಂಗವಿಕಲತೆ ಏನಾದರೂ ಹೊಂದಿದ್ರೆ, ಅಂಗವಿಕಲತೆ ಆದ್ರೆ ಇವರಿಗೆ ಪರಿಹಾರವನ್ನ ಕೊಡುತ್ತಾರೆ ಅನ್ನುವಂಥದ್ದು ಈ ಒಂದು ಪರಿಹಾರವನ್ನ ನೀಡಲಾಗುತ್ತೆ ಈ ರೈತ ಸಂಜೀವಿನಿ ಒಂದು ಕಾರ್ಯಕ್ರಮದ ಅಡಿಯಲ್ಲಿ. ಇದಿಷ್ಟು ರೈತರಿಗೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂತ. ಕೃಷಿ ಅಂದ ತಕ್ಷಣ ಎಲ್ಲದೂ ಬರುತ್ತೆ, ಬಟ್ ತದನಂತರದಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ನಾವು ನೋಡ್ತಾ ಹೋಗ್ಬೇಕು. ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಬೆಳೆಗಳನ್ನ ನೋಡ್ತೇವೆ ನಾವು. ಕಾಫಿ ಬೆಳೆ ಆಗಿರ್ಬೋದು, ಅಡಿಕೆ ಬೆಳೆ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಗೇರು ಬೆಳೆ ಆಗಿರ್ಬೋದು, ಹಣ್ಣುಗಳನ್ನ ಬೆಳೆಯುವುದು, ಇದೆಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಬರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾರ್ಯಕ್ರಮಗಳು ಇದೆ ಅನ್ನೋದು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇಲ್ಲಿ ನಾನಾಗ್ಲೇ ಹೇಳಿದೆ ನಿಮ್ಗೆ, ಬೆಳೆ ವಿಮೆ ಪಡಿಬೇಕು ಅಂದ್ರೆ ಫ್ರೂಟ್ಸ್ ಐಡಿಯನ್ನ ಕಡ್ಡಾಯಗೊಳಿಸಿರುತ್ತಾರೆ. ಇಲ್ಲಿ ಇದು ಕೂಡ ಹಾಗೆ ತೋಟಗಾರಿಕೆ ಬೆಳೆಯಲ್ಲಿ ಸಂಬಂಧಪಟ್ಟಂತೆ ಫ್ರೂಟ್ಸ್ ಐಡಿ ಕೂಡ ಕಂಪಲ್ಸರಿ ಇರುವಂತ. ಏನಿದು ಫ್ರೂಟ್ಸ್ ಅನ್ನುವಂಥದ್ದು ನೋಡೋದಾದ್ರೆ, ಕೇಳಿದ್ದಾರೆ ಇದು ಎಕ್ಸಾಮ್ ಅಲ್ಲಿ ಇದನ್ನ ವಿಸ್ತರಿಸಿ ಬರೀರಿ ಅಂತ ಕೇಳಿದ್ದಾರೆ. ಫ್ರೂಟ್ಸ್ ಅನ್ನುವಂಥದ್ದು ನೋಡೋದಾದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ and unified beneficiary information system. ಫ್ರೂಟ್ಸ್ ನ ವಿಸ್ತೃತ ಬರೆಯಿರಿ ಅಂತ ಕೇಳು. ಇನ್ನು ತೋಟಗಾರಿಕೆ ಇಲಾಖೆಯಿಂದ ವತಿಯಿಂದ ತೋಟಗಾರಿಕೆ ಬೆಳೆಯನ್ನ ಬೆಳೆಯುವಂತಹ ರೈತರಿಗೆ ಪ್ರಮುಖವಾಗಿ ಹಲವು ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದನ್ನ ಪ್ರಮುಖವಾಗಿ ನೋಡೋದಾದ್ರೆ ಕೃಷಿ ಸಿಂಚಾಯಿ ಯೋಜನೆ. ಅಂದ್ರೆ ನೀರನ್ನ ಒದಗಿಸುವಂಥದ್ದು, ತುಂತುರು ನೀರು, ಹನಿ ನೀರಾವರಿ, ಇಂತಹ ಯೋಜನೆಗಳ ಮೂಲಕ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಸಿಂಚಾಯಿ ಯೋಜನೆ, ತೋಟಗಾರಿಕೆ ಮಿಷನ್ ನಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ರೈತರಿಗೆ ಒಂದು ಹಲವು ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. ಜೊತೆಗೆ ಮಾವು ಅಭಿವೃದ್ಧಿಯನ್ನ ಮಾಡುವಂಥದ್ದು, ಹಣ್ಣಿನ ಉತ್ಪಾದನೆಯಲ್ಲಿ ಮಾವು ಅಭಿವೃದ್ಧಿಯನ್ನ ಮಾಡುವಂತವರಿಗೆ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆಯನ್ನ ನಿಗಮವನ್ನು ಸ್ಥಾಪನೆ ಮಾಡಿರುವಂಥದ್ದು. ಮಾರುಕಟ್ಟೆ ನಿಗಮವನ್ನ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಕ್ಕೂ ನಿಗಮಗಳಿದೆ. ಇತ್ತೀಚೆಗೆ ಮಾಡಿರುವಂತದ್ದು ಮಾವು ಅಭಿವೃದ್ಧಿ ಮಾರುಕಟ್ಟೆ ನಿಗಮ. ಮಾವು ಅಭಿವೃದ್ಧಿ ಕೇಂದ್ರವನ್ನ ಕೂಡ ಸ್ಥಾಪನೆ ಮಾಡಿರುವಂತದ್ದು. ಅದೊಂದು ಪಾಯಿಂಟ್ ಅನ್ನು ಬರ್ಕೊಳ್ಳಿ. ಮಾವು ಅಭಿವೃದ್ಧಿ ಕೇಂದ್ರ ಇದೆ, 2 ಕಡೆ ಇದೆ. ಇದು ಒಂದು ಕೋಲಾರ ಡಿಸ್ಟಿಕ್ ನಲ್ಲಿ ಇರುವಂತದ್ದು. ಕೋಲಾರ ಜಿಲ್ಲೆಯ ಯಾವ ತಾಲೂಕದು? ಶ್ರೀನಿವಾಸಪುರ ತಾಲೂಕಿನ ಹೊಗಳಕೆರೆಯಲ್ಲಿರುವ ಹೊಗಳಕೆರೆ, ಕೋಲಾರ ಡಿಸ್ಟಿಕ್ ಅಲ್ಲಿ ಇರೋ. ಇನ್ನೊಂದು ಚಾಮರಾಜ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್
ಚಿಂತಾಮಣಿ ತಾಲೂಕಿನ ಮಾಡಿಕೆರೆಯಲ್ಲಿ ಮಾವು ಅಭಿವೃದ್ಧಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಹೊಸದಾಗಿ ಮಾಡಿರುವಂತದ್ದು, ನೆನಪಿರ್ಬೇಕು ಇದನ್ನ. ಇದಿಷ್ಟು ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಸಾಕಷ್ಟು ಅಂಶಗಳು ನೀವು ಇದರಲ್ಲಿ ನೋಡ್ಕೋಬೇಕಾಗತ್ತೆ, ಸರ್ವೇದಲ್ಲಿ ಯೋಜನೆಗಳನ್ನ ನೋಡ್ಬೇಕಾಗತ್ತೆ. ನಂತರ ಪಶು ಸಂಗೋಪನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚ್ಕೊಂತೀನಿ ನಾನು. ಹಾಲಿನ ಉತ್ಪಾದನೆ ಅಂತ ಬಂದಾಗ ನಾವು ಭಾರತ ಮುಂಚೂಣಿಯಲ್ಲಿ ಕಾಣುವಂಥದ್ದು. ಹಾಲಿನ ಉತ್ಪಾದನೆ ಪಶು ಸಂಗೋಪನೆ ಅಂತ ಟೈಟ್ಲ್ ಬರ್ಕೊಂಡು ಪಶು ಸಂಗೋಪನೆ ಅಂತ ಬರ್ಕೊಂಡು ಇಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನ ನೋಡ್ತೇವೆ ನಾವು. ಇಲ್ಲಿ NLM ಸ್ಕೀಮ್ ನ ಮೂಲಕವಾಗಿ ರೈತರಿಗೆ ಒಂದು ಪಶು ಸಾಕಾಣಿಕೆಗೆ ಒಂದು ಸಹಾಯಧನ ಜೊತೆಗೆ ಸಬ್ಸಿಡಿಯನ್ನ ಕೊಡುವುದರ ಜೊತೆಗೆ ಸಾಲವನ್ನ ಕೊಡಲಾಗುತ್ತೆ. ಅಲ್ಲಿ LMS ಸ್ಕೀಮ್ ನಲ್ಲಿ ಬರೀ ಪಶು ಒಂದೇ ಅಲ್ಲ, ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ ಆಗಿರ್ಬೋದು. ಈ ರೀತಿಯಾಗಿ ಈ ಸ್ಕೀಮ್ಸ್ ಗಳನ್ನ ನೀವು NLM ಸ್ಕೀಮ್ ಅಂತ ಕೊಡ್ತೀರಿ ಯೂಟ್ಯೂಬ್ ನಲ್ಲಿ, ಇದರಲ್ಲಿ ಗೂಗಲ್ ಅಲ್ಲಿ ಅದರ ಒಂದು ಫಾರ್ಮೆಟ್ ಬರುವಂತ ಸಾಕಷ್ಟು ಒಂದು ಪಶು ಸಂಗೋಪನೆ ಇವಕ್ಕೆಲ್ಲವೂ ಕೂಡ ಸಾಲ ಸೌಲಭ್ಯಗಳನ್ನ ಕೊಡಲಾಗುತ್ತೆ. ಆ ಮೂಲಕ ಇಲ್ಲಿ ಮೇವಿನ ಒಂದು ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿರುವಂತದ್ದು. ಹಾಗೆ ವಿತರಣೆಯನ್ನು ಕೂಡ ಇಲ್ಲಿ ಮಾಡುವಂಥದ್ದು. ಮೇವಿನ ಬೀಜಗಳ ಉತ್ಪಾದನೆ ಮತ್ತು ವಿತರಣೆಯನ್ನ NLM ಸ್ಕೀಮ್ ಅನ್ನು ಮಾಡ್ತಾ ಇದ್ದಾರೆ. ಹಾಗೆ ಲಿಂಗ ಆಧಾರಿತ ವೀರ್ಯ ಬಳಿಕಾ ಕಾರ್ಯಕ್ರಮ ತದನಂತರ ಬೀದರ್ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಇದು ಮಾತ್ರ, ಇದು ನಾನು ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತಾ ಇರೋದು. ಬೀದರ್ ಮತ್ತು ಹಾವೇರಿಗಳಲ್ಲಿ ಒಂದು ಸ್ಥಳೀಯವಾದಂತಹ ಗೋತಳಿಗಳ ಸಂರಕ್ಷಣಾ ಯೋಜನವನ್ನ ತೆಗೆದುಕೊಂಡು ಬಂದಿದ್ದಾರೆ. ಅಂದ್ರೆ ಸ್ಥಳೀಯವಾಗಿ ಇರುವಂತಹ ಬೀದರ್ ಮತ್ತು ಹಾವೇರಿಗಳಲ್ಲಿ ಒಂದು ಸ್ಥಳೀಯ ತಳಿ ಅದನ್ನ ಸಂರಕ್ಷಣೆ ಮಾಡುವಂತಹ ಒಂದು ಕಾರ್ಯಕ್ರಮ. ಅದು ಬೀದರ್ ಮಾತ್ರ ಅಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲೂ ಆಗ್ಬೇಕು. ಅಲ್ಲಿನ ಒಂದು ಸ್ಥಳೀಯ ತಳಿಗಳನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಕೆಲಸ ಕೂಡ ಆಗ್ಬೇಕು ಅನ್ನುವಂಥದ್ದು. ಸ್ಥಳೀಯ ಪ್ರಭೇದಗಳನ್ನ ಅಭಿವೃದ್ಧಿ ಪಡಿಸಿದಾಗ ಕೂಡ ಅಲ್ಲಿನ ಹಾಲಿನ ಉತ್ಪಾದನೆ ಕೂಡ ಹೆಚ್ಚಾಗುವಂಥದ್ದು. ಪಶುಸಂಗೋಪನೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸುವಂಥದ್ದು ಕೃತಕ ಗರ್ಭಧಾರಣೆ ಕಾರ್ಯಕ್ರಮಗಳು. ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ವೀರ್ಯ ಸಂಕಲನ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ. ನೆನಪಿರಬೇಕು, ಬೆಂಗಳೂರು ಮತ್ತು ಧಾರವಾಡದ ಇವೆರಡು ಡಿಸ್ಟಿಕ್ ಅಲ್ಲಿ ಮಾತ್ರ ಕೃತಕ ಗರ್ಭಧಾರಣೆ ಕಾರ್ಯಕ್ರಮದ ಒಂದು ವೀರ್ಯ ಸಂಕಲನ ಒಂದು ಕೇಂದ್ರ ಇರುವಂತದ್ದು. ಬರ್ಕೊಳ್ಳಿ, ವೀರ್ಯ ಸಂಕಲನ ಕೇಂದ್ರ ಇರುವಂತದ್ದು ಬೆಂಗಳೂರು ಮತ್ತು ಧಾರವಾಡದಲ್ಲಿ. ವೀರ್ಯ ಸಂಕಲನ ಕೇಂದ್ರ ಇರುವಂತದ್ದು ಎರಡು. ಹಾಗೆಯೇ ಆಕಸ್ಮಿಕವಾಗಿ ಏನಾದ್ರೂ ಗೋವುಗಳು ಮರಣ ಹೊಂದಾಗ ಗೋವುಗಳಿಗೂ ಕೂಡ ವಿಮಾ ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು. ಜಾನುವಾರುಗಳಿಗೆ ಜಾನುವಾರು ವಿಪತ್ತು ವಿಮಾ ಯೋಜನೆ ಮೂಲಕವಾಗಿ ಸಹಾಯಧನವನ್ನ ಒದಗಿಸುವಂತದ್ದು.
ಇಲ್ಲಿ ಜಾನುವಾರುಗಳು ಸಾಂಕ್ರಾಮಿಕ ರೋಗಗಳಿಂದ ಏನಾದ್ರೂ ಮರಣವನ್ನು ಆಗಿದೆಯೋ ಅಥವಾ ಯಾವುದೋ ಹೊಸ ಒಂದು ರೋಗಕ್ಕೆ ತುತ್ತಾಗಿದೆಯೋ ಇದೆಲ್ಲ ಕೂಡ ಪರೀಕ್ಷೆಗೆ ಒಳಪಡಿಸಿ ಒಂದು ಅನುಷ್ಠಾನವನ್ನ ಮಾಡುವಂಥದ್ದು. ಜೊತೆಗೆ ಕಾಲುಬಾಯಿ ರೋಗ ಏನಿದೆ, ಜಾನುವಾರ ಕುರಿಗಳಲ್ಲಿ ಕಾಣುವಂತಹ ಗೊರಸು ಪಾದಗಳು, ಕಾಲುಬಾಯಿ ರೋಗಗಳು ಈ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋ ಇವುಗಳಿಗೆ ನಿಯಂತ್ರಣ ಲಸಿಕೆಗಳನ್ನ ಹಾಕಿಸುವಂಥದ್ದು, ಲಸಿಕಾ ಕಾರ್ಯಕ್ರಮ ಇರುವಂಥದ್ದು, ಅದಗಳನ್ನ ಹಮ್ಮಿಕೊಳ್ಳುವಂಥದ್ದು. ಜೊತೆಗೆ ಪಶುಗಳಿಗೆ ಆಂಬ್ಯುಲೆನ್ಸ್ ನ ಮೂಲಕವಾಗಿ ಚಿಕಿತ್ಸೆ ನೀಡುವಂಥದ್ದು, ಪಶು ಆಂಬ್ಯುಲೆನ್ಸ್. ನೀವು 1962ಕ್ಕೆ ಕರೆ ಮಾಡಿದಾಗ ನಿಮ್ಮ ಒಂದು ಪಶು ಚಿಕಿತ್ಸಾ ಘಟಕ ವಾಹನದ ಮೂಲಕವಾಗಿ ಅವರು ಚಿಕಿತ್ಸಾ ವಾಹನ ಬರುತ್ತೆ, ಅಲ್ಲಿ ಅವರು ಒಂದು ಸವಲತ್ತನ್ನ ನಿಮಗೆ ಕೊಡುವಂಥದ್ದು. ಇದು ಕೂಡ ನಾವು ನೋಡ್ತೇವೆ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ನಿಮಗೆ ರೈತರಿಗೆ ಇದರಲ್ಲಿ ಅದು ಹಾಲು ಉತ್ಪಾದನೆ ಕೇಂದ್ರದಲ್ಲಿ ರೈತರ ಜೊತೆಗೆ ಮಹಿಳೆಯರಿಗೂ ಕೂಡ ನೀವು ಈ ಒಂದು ಸ್ಕೀಮ್ ನಲ್ಲಿ ಅಡಾಪ್ಟ್ ಆದ್ರೆ ಅವರಿಗೂ ಕೂಡ RKVI ಒಂದು ಯೋಜನೆಯ ಮೂಲಕವಾಗಿ ಮೇವು ಮತ್ತು ಆಹಾರ ಅಭಿವೃದ್ಧಿಯನ್ನ ಏನ್ ಹೇಳ್ತಾರೆ ಅದಕ್ಕೆ, ಕಾರ್ಯಕ್ರಮದ ಅಡಿಯಲ್ಲಿ RKVI ಕಾರ್ಯಕ್ರಮದ ಅಡಿಯಲ್ಲಿ ಮೇವು ಮತ್ತು ಆಹಾರ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮಹಿಳೆಯರು ಏನಾದ್ರೂ ಭಾಗವಹಿಸಿದ್ರೆ ಅವರಿಗೆ 6% ಬಡ್ಡಿ ದರದಲ್ಲಿ ಸಾಲವನ್ನ ಕೊಡಲಾಗುತ್ತೆ. ಸಾಲ ನೀಡಲಾಗುತ್ತೆ, ಸಾಲ ಸೌಲಭ್ಯವನ್ನ ಕೊಡಲಾಗುತ್ತೆ ಅನ್ನುವಂಥದ್ದು. ಇದಿಷ್ಟು ಪಶು ಸಂಗೋಪನೆಗೆ ಸಂಬಂಧಪಟ್ಟಂಥದ್ದು. ನಂತರದಲ್ಲಿ ಕುರಿಗಾರರ ಒಂದು ಸುರಕ್ಷಾ ಕಾರ್ಯಕ್ರಮ ಅನ್ನುವಂಥದ್ದು ಬರುತ್ತೆ. ಕುರಿಗಾರರ ಸುರಕ್ಷಾ ಕಾರ್ಯಕ್ರಮ ಚಿತ್ರದುರ್ಗದ ಮತ್ತು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಕುರಿಯನ್ನ ಸಾಕುವಂತಹ ಜನಗಳು ಕೃಷಿಯನ್ನ ಕುರಿಗಳನ್ನ ಅವಲಂಬಿತವಾಗಿರುವಂತಹ ಕುಟುಂಬಗಳು ಸಾಕಷ್ಟು ಇರುವಂತದ್ದು. ಅದಕ್ಕೆ ಸರ್ಕಾರ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂತು, ಅನುಗ್ರಹ ಯೋಜನೆ. ಈ ಅನುಗ್ರಹ ಯೋಜನೆ ಅಡಿಯಲ್ಲಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಇದಕ್ಕೆ ಆಕಸ್ಮಿಕವಾಗಿ ಕುರಿಗಳು ಏನಾದರೂ ಮರಣ ಹೊಂದಿದ್ರು ಕೂಡ ಹೆಚ್ಚಿಗೆ ಹಣವನ್ನ, ಈಗ 3.5 ಇರೋದು 5,000 ಆಗಿದೆ, 1.5 ಇರೋದು 3,000 ರೂಪಾಯಿಯನ್ನ ಹೆಚ್ಚಿಗೆ ಮಾಡಿರುವಂತದ್ದು. ಈ ಅನುಗ್ರಹ ಯೋಜನೆ ಮೂಲಕವಾಗಿ 5,000 ರೂಪಾಯಿಗಳ ಒಂದು ಪರಿಹಾರವನ್ನ ಕೊಡಲಾಗುತ್ತೆ. 5,000 ರೂಪಾಯಿ ಪರಿಹಾರ ನೀಡಲಾಗುತ್ತೆ. ಅಂದ್ರೆ ಇಲ್ಲಿ ಪರಿಹಾರ ಕೊಡೋಕ್ಕಿಂತ ಮುಂಚೆ ರೋಗ ನಿರ್ಣಯ ಮಾಡಬೇಕು, ರೋಗ ನಿರ್ಣಯ ಆಗ್ಬೇಕು. ರೋಗ ನಿರ್ಣಯದ ಮೂಲಕ ಕುರಿಗಳು ಯಾವ ರೀತಿಯಾಗಿ ಸತ್ತಿದೆ, ಯಾವ ಒಂದು ಕಾಯಿಲೆಯಿಂದ ಸತ್ತಿದೆ ಅನ್ನುವಂಥದ್ದು ನೋಡಿ ಮರಣ ಹೊಂದಿದ್ರೆ, ಸಾಂಕ್ರಾಮಿಕವಾಗಿ ಏನಾದರೂ ದೃಢೀಕರಿಸಿದ ರೋಗದಿಂದ ಏನಾದರೂ ಮರಣ ಹೊಂದಾಗ ಈ ಒಂದು ಅನುಗ್ರಹ ಯೋಜನೆ ಅಡಿಯಲ್ಲಿ ಪರಿಹಾರವನ್ನ ಒದಗಿಸಲಾಗುತ್ತೆ. ಇನ್ನೊಂದು ಕುರಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಮಾಹಿತಿ ಏನು ಅಂದ್ರೆ, ಮೇಕೆ ಹಾಲಿನ ಸಂರಕ್ಷಣಾ ಘಟಕವನ್ನ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಮೊದಲು ಮೇಕೆ ಹಾಲು
ಸಂರಕ್ಷಣಾ ಘಟಕ. ಸಂರಕ್ಷಣಾ ಘಟಕ ಸಂರಕ್ಷಣಾ ಘಟಕ. ನೀವು ಮೇಕೆ ಅಂದ ತಕ್ಷಣ ನಾವು ಅತಿ ಹೆಚ್ಚು ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆಗಳು ಚಿತ್ರದುರ್ಗದಲ್ಲಿದೆ ಅನ್ನುವಂಥದ್ದು ನೀವು ಚಿಂತೆ ಮಾಡಬಾರ್ದು. ಮೇಕೆ ಹಾಲು ಸಂರಕ್ಷಣಾ ಘಟಕ ಇರುವಂತದ್ದು ಇಲ್ಲಿ ಕೊಡಗು ಡಿಸ್ಟಿಕ್ ನ ಒಂದು ಮಾಮದಾಪುರದಲ್ಲಿ ಇರುವಂತದ್ದು. ಕೊಡಗು ಡಿಸ್ಟಿಕ್ ನ ಒಂದು ಮಾಮದಾಪುರದಲ್ಲಿ, ಕೊಡಗು ಡಿಸ್ಟಿಕ್ ನ ಮಾಮದಾಪುರದಲ್ಲಿ ನಾವು ನೋಡ್ತೇವೆ. ಮಾದಲಾಪುರದಲ್ಲಿ ನಾವು ನೋಡೋದು ಅಂದ್ರೆ ಮೇಕೆ ಸಂರಕ್ಷಣಾ ಘಟಕ ಅನ್ನುವಂಥದ್ದು ಕೊಡಗು ಡಿಸ್ಟಿಕ್ ನಲ್ಲಿ ಬರುತ್ತೆ. ಹಾಗೆ ಮೇಕೆ ಸಾಕಾಣಿಕೆಯಲ್ಲಿ ನೀವು ಅತಿ ಹೆಚ್ಚನ್ನ ನೋಡಿದಾಗ ನಾವು ಚಿತ್ರದುರ್ಗ ಡಿಸ್ಟಿಕ್, ಆಮೇಲೆ ಕೊಪ್ಪಳ ಮತ್ತೆ ಬಾಗಲಕೋಟೆಯಲ್ಲಿ ಮೇಕೆ ಸಾಕಾಣಿಕೆಗಳನ್ನು ಹೆಚ್ಚಿಗೆ ನೋಡುವಂಥದ್ದು. ಹಾಗಾಗಿ ಸಂರಕ್ಷಣಾ ಘಟಕ ಅಲ್ಲೇ ಇರಬೇಕು ಅನ್ನುವಂಥದ್ದು ಏನಿಲ್ಲ. ಇದ ನಂತರದಲ್ಲಿ ಕುರಿ ಸಾಕಾಣಿಕೆ ನಂತರದಲ್ಲಿ ವರಹ ಸಾಕಾಣಿಕೆ ಕೂಡ ನಿಮಗೆಲ್ಲ ಗೊತ್ತಿರುತ್ತೆ. ಹಂದಿ ಸಾಕಾಣಿಕೆ ಕೂಡ ನಮ್ಮ ರಾಜ್ಯದಲ್ಲಿ ಇರುವಂತದ್ದು. ವರಹ ಅಭಿವೃದ್ಧಿ ಕೇಂದ್ರಗಳು, ಇದು ಕೂಡ ನಮ್ಮ ಇತ್ತೀಚೆಗೆ ಇರುವಂತದ್ದು. ಇಲ್ಲಿ ಸುಮಾರು 9 ನಮ್ಮ ರಾಜ್ಯದಲ್ಲಿ 9 ವರಹ ತಳಿ ಸಂವರ್ಧನಾ ಕೇಂದ್ರಗಳು ಇರುವಂತದ್ದು. ಪ್ರಮುಖವಾಗಿ ಪ್ರಮುಖವಾಗಿ ನೋಡೋದಾದ್ರೆ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲೂ ಕೂಡ ಒಂದು ವರಹ ಸಂವರ್ಧನಾ ಕೇಂದ್ರ ಇದೆ. ಚಿಕ್ಕಮಗಳೂರು ಎರಡಿದೆ, ಬೀರೂರು ಮತ್ತೆ ಕಳಸ. ಇಲ್ಲೂ ಕೂಡ ವರಹ ತಳಿ ಸಂವರ್ಧನಾ ಕೇಂದ್ರ ಇರುವಂತದ್ದು. ನಂತರ ಬೆಂಗಳೂರಿನಲ್ಲಿ ಹೆಸರಘಟ್ಟ ಇರುವಂತದ್ದು. ನಂತರ ಕೊಡಗು ಡಿಸ್ಟಿಕ್ ನಲ್ಲಿ ಕೂಡಿಗೆ ಇರುವಂತದ್ದು. ಇರುವಂತದ್ದು. ನಂತರ ದಕ್ಷಿಣ ಕನ್ನಡದಲ್ಲಿ ಕೊಯ್ಲಾ ಇರುವಂತದ್ದು. ಇರುವಂತದ್ದು. ನಂತರ ಕೋಲಾರದಲ್ಲಿ ಬಂಗಾರಪೇಟೆ. ನಂತರ ಚಾಮರಾಜನಗರ, ಬರ್ಗಿ ಅನ್ನುವಂತ ಒಂದು ಪ್ಲೇಸ್ನಲ್ಲಿ. ಧಾರವಾಡದಲ್ಲಿ ದೇಗೂರು. ಆಮೇಲೆ ಹಾಸನಲ್ಲಿ ಬಿದಿರೆ. ಇದು ನ್ಯಾಷನಲ್ ಫಾಲೋಯಿಂಗ್ಸ್ ಎಲ್ಲೂ ಬರ್ಬೋದು, ಅಥವಾ ಇದರಲ್ಲಿ ಯಾವ್ದಾದ್ರು ಒಂದು ಕೇಳ್ಬಿಟ್ಟು ಹಂದಿ ಸಂವರ್ಧನಾ ಕೇಂದ್ರ ಯಾವ್ದಿದೆ ಅನ್ನುವಂಥದ್ದು ಕೂಡ ಕೇಳಬಹುದು. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಹಂದಿ ತಳಿ ಸಂವರ್ಧನಾ ಕೇಂದ್ರ ಸುಮಾರು 9 ನಮ್ಮ ರಾಜ್ಯದಲ್ಲಿ ಇರುವಂತದ್ದು. ಇಲ್ಲಿ ಏನ್ ಇಂಟೆ ಬರ್ತಿದ್ದೀರಿ ಅಂದ್ರೆ ಇಲ್ಲಿ 2 ಇದೆ. ಚಿಕ್ಕಮಗಳೂರಲ್ಲಿ ಕಳಸ ಮತ್ತು ಬೀರೂರು 2 ಇರುವಂತದ್ದು. ಇದು ಹಂದಿ ಸಂವರ್ಧನಾ ಕೇಂದ್ರಕ್ಕೆ ಸಂಬಂಧಪಟ್ಟಂತದ್ದು. ಇನ್ನು ನಂತರ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಬೆಳೆಯ ಬಹಳ ಮುಖ್ಯವಾದ ಬೆಳೆ ಅಂದ್ರೆ ಮೀನು ಸಾಕಾಣಿಕೆ, ಮೀನುಗಾರಿಕೆ ಕೂಡ ಇರುವಂತದ್ದು. ಅದರಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಈ ಭಾಗಗಳು ಸುಮಾರು 343 ಕಿಲೋಮೀಟರ್ ಒಂದು ಸಮುದ್ರ ತೀರವನ್ನು ಹೊಂದಿರುವಂತದ್ದು ನಮ್ಮ ಕರ್ನಾಟಕ. 343 ಕಿಲೋಮೀಟರ್ ಒಂದು ಸಮುದ್ರ ತೀರವನ್ನು ಹೊಂದಿದೆ. ಇಲ್ಲೂ ಕೂಡ ಮೀನು ಸಾಕಷ್ಟು ಉತ್ಪಾದನೆ ಆಗ್ತಾ ಇರುವಂತದ್ದು ನಾವು ಗಮನಿಸ್ತೇವೆ. ಅಂದ್ರೆ ರಾಷ್ಟ್ರದಲ್ಲಿ ಕರಾವಳಿ ಮೀನಿನ ಉತ್ಪಾದನೆಯಲ್ಲಿ ನಮ್ಮ ಒಂದು ಮೀನಿನ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ ನಾವು. ಮೊದಲ ಒಂದು ಸ್ಥಾನದಲ್ಲಿ ನೋಡ್ತೀವಿ. ಮೊದಲ ಸ್ಥಾನ ನಮ್ಮ ಕರ್ನಾಟಕ ಬರುತ್ತೆ. ಒಳನಾಡು ಮೀನಿನ ಉತ್ಪಾದನೆಯಲ್ಲಿ 7ನೇ ಸ್ಥಾನದಲ್ಲಿದ್ದೀವಿ ನಾವು. ಒಳನಾಡು ಮೀನಿನ ಉತ್ಪಾದನೆ
ಉತ್ಪಾದನೆಯಲ್ಲಿ 7ನೇ ಸ್ಥಾನ. ಹಾಗಾದ್ರೆ ಒಳನಾಡು ಮೀನಿನ ಉತ್ಪಾದನೆಯಲ್ಲಿ ಯಾವ ಒಂದು ಡಿಸ್ಟಿಕ್ ಮೊದಲ ಸ್ಥಾನ ಇದೆ ಅಂತ ನೀವು ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಬೇಕು. ಒಳನಾಡು ಮೀನಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಒಂದು ಜಿಲ್ಲೆ ಯಾವುದು ಹೇಳ್ಬೋದಲ್ಲ? ಆಮೇಲೆ ಒಟ್ಟು ಮೀನಿನ ಉತ್ಪಾದನೆ ನೋಡೋದು, ಒಳನಾಡು ಮತ್ತೆ ಜೊತೆ ಕರಾವಳಿ, ಒಟ್ಟು ಮೀನಿನ ಉತ್ಪಾದನೆಯಲ್ಲಿ ನಾವು ರಾಷ್ಟ್ರದಲ್ಲಿ 3ನೇ ಸ್ಥಾನದಲ್ಲಿ ಇದೆ. ಒಟ್ಟು ಮೀನಿನ ಉತ್ಪಾದನೆಯಲ್ಲಿ ನಾವು ರಾಷ್ಟ್ರದಲ್ಲಿ 3ನೇ ಸ್ಥಾನವನ್ನ ಗಳಿಸಿದ್ದೀವಿ ಅಂತ. ಅಂದ್ರೆ ಈ ಮೀನು ಅನ್ನುವಂಥದ್ದು ನಮ್ಮ ಜಿಎಸ್ಟಿಪಿಗೆ ಮೀನುಗಾರಿಕೆ ಅನ್ನುವಂಥದ್ದು 0.52 ಕೊಡುಗೆಯನ್ನ ಕೊಡುತ್ತೆ ಅನ್ನೋದು. ಜಿಎಸ್ಟಿಪಿ ರಾಷ್ಟ್ರೀಯ ಏನು ನಮ್ಮ ಉತ್ಪನ್ನಕ್ಕೆ, ಕರ್ನಾಟಕ ಉತ್ಪನ್ನಕ್ಕೆ ನಾವು 0.52 ಈ ಒಂದು ಮೀನುಗಾರಿಕೆಯಿಂದ ತೆಗೆದುಕೊಳ್ಳುವಂಥದ್ದು ಅನ್ನುವಂಥದ್ದು. ಜೊತೆಗೆ 2022-23ರಲ್ಲಿ ಕೇಂದ್ರ ಸರ್ಕಾರದಿಂದ 2022-23ರಲ್ಲಿ ಸಾಲಿನಲ್ಲಿ ಅತ್ಯುತ್ತಮ ಕರಾವಳಿ ರಾಜ್ಯ ಅಂತ ನಮಗೆ ಒಂದು ಪ್ರಶಸ್ತಿ ಕೂಡ ಇರುವಂತ, ಅತ್ಯುತ್ತಮ ಕರಾವಳಿ ರಾಜ್ಯ ಅನ್ನುವಂತಹ ಒಂದು ಟೈಟಲ್ ಕೂಡ ಬಂದಿರುವಂತ 2022-23ರಲ್ಲಿ ಈ ಒಂದು ಟೈಟಲ್ ಬಂದಿರುವಂತದ್ದು. ಹಾಗೆಯೇ ಮೀನುಗಾರರಿಗೆ ಸಂಬಂಧಪಟ್ಟಂತೆ ಪ್ರಮುಖ ಯೋಜನೆಗಳು ಕೂಡ ಬರುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಇದು. ಮೊದಲನೇದಾಗಿ ಸ್ಕೀಮ್ಸ್ಗಳು ಮೀನುಗಾರರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಬರುತ್ತೆ? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಇದ್ರ ಬಗ್ಗೆ ತಿಳಿದಿರುತ್ತೆ ನೀವು, ನಾನು ಸ್ಕೀಮ್ಸ್ ಅಷ್ಟೇ ಹೇಳ್ತಾ ಹೋಗ್ತೇನೆ. ಇದು 2020-21ರಿಂದ 2024-25 ಕೂಡ ಜಾರಿಯಲ್ಲಿರುತ್ತೆ. ಮೀನುಗಾರರ ಕುಟುಂಬಕ್ಕೆ ಆರ್ಥಿಕ ನೆರವನ್ನ ಕೊಡುವಂಥದ್ದು, ಆರ್ಥಿಕ ನೆರವು ಈ ಒಂದು ಸ್ಕೀಮ್ ನಲ್ಲಿ ಕೊಡುವಂಥದ್ದು. ಎಷ್ಟು ಅಂದ್ರೆ ಆರ್ಥಿಕ ನೆರವನ್ನು ನೀಡ್ತಾರೆ. ಇದರಲ್ಲಿ 60:40 ಭಾಗದಲ್ಲಿ ಕೊಡುವಂಥದ್ದು. ರಾಜ್ಯ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ಒಂದು ಶೇಕಡಾವಾರು ಪ್ರಮಾಣದಲ್ಲಿ ಕೊಡುವಂಥದ್ದು. ಹಾಗೆ ಮೀನುಗಾರರಿಗೆ ಒಂದು ಬಂದರಿನ ನಿರ್ಮಾಣವನ್ನ ಕಲ್ಪಿಸಿಕೊಡುವಂಥದ್ದು. ಮೀನುಗಾರರಿಗೆ ಬಂದರು ನಿರ್ಮಾಣವನ್ನ ಕಲ್ಪಿಸುವಂಥದ್ದು. ನಂತರ ಕೇಂದ್ರ ಪುರಸ್ಕೃತ ಉಳಿತಾಯ ಪರಿಹಾರ ಯೋಜನೆ ಅಂತ ತೆಗೆದುಕೊಂಡು ಬಂದಿದ್ದಾರೆ. ಕೇಂದ್ರದ ಪುರಸ್ಕೃತ ಉಳಿತಾಯ ಪರಿಹಾರ ಯೋಜನೆ. ಇಲ್ಲಿ ಈ ಒಂದು ಸ್ಕೀಮ್ ನಲ್ಲಿ ಏನಿದೆ ಅಂದ್ರೆ, ಈ ಮಾನ್ಸೂನ್ ಪ್ರಾರಂಭದ ಸಂದರ್ಭದಲ್ಲಿ ಒಂದು 2-3 ತಿಂಗಳು ಮೀನುಗಾರರು ಹಡಗನ್ನ ಇಳಿಸೋದಿಲ್ಲ ಸಮುದ್ರಕ್ಕೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಮಾಶಾಸನವನ್ನ ಕೊಡುವಂತ ತಿಂಗಳಿಗೆ 6,000ದಂತೆ. ಅಂದ್ರೆ ಮೊದಲು ಏನ್ ಮಾಡ್ತಾರೆ, ರೈತರ ಒಂದು ಈ ಮೀನುಗಾರರ ಕುಟುಂಬದಿಂದ 1,500 ರೂಪಾಯಿಯನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಫಸ್ಟ್ ಇದು ಕುಟುಂಬದಿಂದ ಕಲೆಕ್ಟ್ ಮಾಡ್ತಾರೆ ಅಮೌಂಟ್. ನಂತರ ಕೇಂದ್ರ ಸರ್ಕಾರ ಇದಕ್ಕೆ ಏನ್ ಮಾಡುತ್ತೆ, ಮತ್ತೆ 1,500 ರೂಪಾಯಿ ಸೇರುತ್ತೆ. ನಂತರ ಸ್ಟೇಟ್ ಗವರ್ನಮೆಂಟ್ ಏನಿದೆ ಅದಕ್ಕೆ ಮತ್ತೆ 3,000 ರೂಪಾಯಿನ ಸೇರಿಸುತ್ತೆ. ರಾಜ್ಯ ಸೇರಿಸುತ್ತೆ. ಒಟ್ಟು 6,000 ರೂಪಾಯಿ 2 ತಿಂಗಳು ಏನು ಜೂನ್ ಜುಲೈನಲ್ಲಿ
ಜೂನ್ ಜುಲೈ ತಿಂಗಳ ಒಂದು ಸಂದರ್ಭದಲ್ಲಿ ಮಾನ್ಸೂನ್, ನೈಋತ್ಯ ಮಾನ್ಸೂನ್ ಆ ಸಂದರ್ಭದಲ್ಲಿ ಏನು ಮೀನುಗಾರರು ಹಡಗನ್ನ ಇಳಿಸೋದಿಲ್ಲ, ಅಂತ ಸಂದರ್ಭದಲ್ಲಿ ಇವರಿಗೆ ಆರ್ಥಿಕವಾಗಿ ಸಹಾಯವನ್ನು ಕೊಡುವಂಥದ್ದು, ಆರ್ಥಿಕ ಸಹಾಯವನ್ನು ನೀಡುವಂಥದ್ದು. ಅವರ ದುಡ್ಡಲ್ಲಿ ಒಂದು ಹೆಚ್ಚಿಗೆ 3,500 ರೂಪಾಯಿನ ಹೆಚ್ಚಿಗೆ ಕೊಡುವಂಥದ್ದು, 4,500 ರೂಪಾಯಿನ ಹೆಚ್ಚಿಗೆ ಕೊಡುವಂತಹ ಕೆಲಸ ಆಗುವಂಥದ್ದು. ನಿಷೇಧಿತ ತಿಂಗಳು ಏನಿರ್ತದೆ ಆ ಸಂದರ್ಭದಲ್ಲಿ ಕೊಡೋದು. ನಂತರ ಒಂದು ಸ್ಕೀಮ್ ಬರುತ್ತೆ, ಸಾಮೂಹಿಕ ಅಪಘಾತ ವಿಮೆ. ಅಪಘಾತ ವಿಮೆ ಅಂದ್ರೆ ಬೋಟ್ ನನ್ನ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಏನಾದ್ರೂ ಅವಘಡ ಆದಾಗ ಮೀನುಗಾರರಿಗೆ ಅವರಿಗೆ ಒಂದು ವಿಮೆಯ ಸೌಲಭ್ಯವನ್ನು ಕಲ್ಪಿಸುವಂಥದ್ದು. ಆಮೇಲೆ ಬೋಟ್ಗಳನ್ನ ಕೊಡಿಸುವಂಥದ್ದು, ಬೋಟ್ಗಳನ್ನ ಒಂದು ಕೊಡಿಸುವ ಸಬ್ಸಿಡಿ ದರದಲ್ಲಿ ಕೊಡಿಸುವಂಥದ್ದು, ಬೋಟ್ ಆಂಬ್ಯುಲೆನ್ಸ್ ಅನ್ನ ಕೊಡುವಂಥದ್ದು, ಜೊತೆಗೆ ಒಂದು ಉಳಿತಾಯ ದರದಲ್ಲಿ ಯಾವುದು ಹಳೆ ಕಾಲದ ಬೋಟುಗಳಿರ್ತವೆ ಅವುಗಳಿಗೆ ಸೀಮೆ ಎಣ್ಣೆ ಮತ್ತು ಅಥವಾ ಡೀಸೆಲ್ ಏನಿದೆ ಅದು ಸಬ್ಸಿಡಿ ದರದಲ್ಲಿ ಕೊಡುವಂಥದ್ದು, ಸಬ್ಸಿಡಿ ದರದಲ್ಲಿ ನೀಡುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಏನು ಬೋಟ್ಗಳಲ್ಲಿ ಸಂರಕ್ಷಣೆಗಾಗಿ, ಮೀನುಗಳ ಸಂರಕ್ಷಣೆಗಾಗಿ ಮಂಜುಗಡ್ಡೆ ಘಟಕಗಳನ್ನ ಮಾಡ್ತಾರೆ, ಬೋಟ್ಗಳಲ್ಲೂ ಮಾಡ್ತಾರೆ ಮತ್ತು ದಡದಲ್ಲೂ ಕೂಡ ಮಂಜುಗಡ್ಡೆ ಸಂರಕ್ಷಣಾ ಘಟಕಗಳನ್ನ ಸ್ಥಾಪನೆ ಮಾಡಿಕೊಡುವಂಥದ್ದು. ಇದೆಲ್ಲ ಮೀನುಗಾರರಿಗೆ ಪ್ರಮುಖ ಸವಲತ್ತನ್ನ ಸರ್ಕಾರ ತೆಗೆದುಕೊಂಡು ಬಂದಿರುವಂಥದ್ದು. ಇದು ಕೂಡ ಮೀನುಗಾರರಿಗೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ ಇದಾಗಿತ್ತು. ಇದಲ್ಲದೆ ಕೂಡ ಸಾಕಷ್ಟು ಯೋಜನೆಗಳು ನಮ್ಮ ಆರ್ಥಿಕ ಸಮೀಕ್ಷೆಯಲ್ಲಿ ಇರುವಂತದ್ದು, ಅದನ್ನು ನೀವು ಸವಿಸ್ತಾರವಾಗಿ ನೋಡ್ಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.